ನಾವು ಇರಾನ್ ಇಸ್ರೇಲ್ ವಾರ್ ಅನ್ನೋ ವಿಚಾರದ ಬಗ್ಗೆ ಮಾತನಾಡಬೇಕಾದ್ರೆ ಹೆಚ್ಚು ಕಡಿಮೆ ಅದರ ಪೋಸ್ಟ್ ಮಾರ್ಟಮ್ ಸ್ಟೇಜಲ್ಲಿ ಆ ಒಂದು ವಾರ್ ಇದೆ. ಇರಾನ್ ಮೇಲೆ, ಇರಾನ್ನ ಅಣುಸ್ಥಾವರಗಳ ಮೇಲೆ ನಾನು ದಾಳಿ ಮಾಡ್ತೀನಿ ಅನ್ನೋ ಒಂದು ಸೂಚನೆ ಇತ್ತಲ್ಲ, ಈ ಸೂಚನೆಯ ಮಾಹಿತಿಯನ್ನು ಇರಾನ್ಗೆ ಸೋರಿಕೆ ಮಾಡಿದವರು ಯಾರು? ಹಾಗಾಗಿ ಮಾಹಿತಿ ಸೋರಿಕೆಯಾದ ಪರಿಣಾಮದಿಂದಾಗಿಯೇ ಇರಾನ್ನ ಅಣುಸ್ಥಾವರಗಳಲ್ಲಿ ಯುರೇನಿಯಮ್ಮೇ ಇರಲಿಲ್ಲ, ಅವರು ಸಾಗಿಸ್ಬಿಟ್ಟಿದ್ದರು. ಇನ್ನು 15 ದಿನದಲ್ಲಿ ನಾನು ಇರಾನ್ ಮೇಲೆ ದಾಳಿ ಮಾಡ್ತೀನಿ ಅಂತ ಹೇಳಿ ಅದರ ಸಣ್ಣ ಸುಳಿವು ಇಲ್ಲದ ರೀತಿಯಲ್ಲಿ ಆ್ಯಸ್ ಇಫ್ ಅಮೇರಿಕಾ ಇರಾನ್ ಮೇಲೆ ದಾಳಿ ಮಾಡಿದಂತೆ ಇಡೀ ವಿಶ್ವ ಅದನ್ನು ಅಂದುಕೊಂಡಿತ್ತು. ಆದರೆ ವೈಟ್ ಹೌಸ್ ಕೊಡ್ತಿರ್ತಕ್ಕಂಥ ಮಾಹಿತಿ ಇದೆಯಲ್ಲ, ಈ ಒಂದು ಮಾಹಿತಿ ಮೊದಲೇ ಸೋರಿಕೆ ಆಗಿತ್ತು ಅಂತ. ಹಾಗಾದರೆ ಅಮೆರಿಕ ಇಲ್ಲಿ ಡಬಲ್ ಗೇಮ್ ಪ್ಲೇ ಮಾಡ್ತಾ, ಅಮೆರಿಕ ಹಂಗೊಂದು ದಾಳಿ ಮಾಡೋದು ಅಂದ್ರೇನು, ಅಂಥ ಒಂದು ರಹಸ್ಯ ಮಾಹಿತಿ ಸೋರಿಕೆ ಆಗೋದು ಅಂದ್ರೇನು, 400 kgಯಷ್ಟು ಯುರೇನಿಯಂ ಇದ್ದಕ್ಕಿದ್ದಂತೆ ನಾಪತ್ತೆ ಆಗೋದು ಅಂದರೆ ಏನು? ಅಮೆರಿಕ ಈ ಕಡೆ ಇಸ್ರೇಲ್ ದೃಷ್ಟಿಯಲ್ಲಿ ಇಸ್ರೇಲ್ ನೆರವಿಗೆ ಬಂದಂತೆಯೂ ಆಗಬೇಕು, ಇರಾನ್ ಮೇಲೆ ದಾಳಿ ಮಾಡಿದಂತೆಯೂ ಆಗಬೇಕು, ಇರಾನ್ಗೆ ಯಾವ ಮೆಸೇಜ್ ತಲುಪಬೇಕಾಗಿತ್ತು ಆ ಮೆಸೇಜ್ ಕೂಡ ತಲುಪಿ ಇರಾನ್ ಹುಷಾರಾಗಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಬೇಕಾಗಿತ್ತು. ಈ ತರಹದ ಡಬಲ್ ಗೇಮ್ನ ನಡುವೆ ಈ ಒಂದು ವಾರ್ ಅಂತ್ಯವಾಯಿತಾ? ಈ ಇಡೀ ವಾರ್ನ ಉದ್ದೇಶ ಹಾವು ಸಾಯಬಾರ್ದು, ಕೋಲು ಮುರಿಯಬಾರದು ಎನ್ನುವುದೇ ನಿಜವಾಗಿದ್ದಿದ್ರೆ ವಾಟ್ ವಾಸ್ ದ ನೆಸೆಸಿಟಿ? ಏನು ಅಮೆರಿಕದ B2 ಬಾಂಬರ್ಗಳದು ಹಾಗಂತೆ ಹೀಗಂತೆ 200 ಅಡಿ ಕೊರೆದು ಬಿಡ್ತಾವಂತೆ, 300 ಅಡಿ ಅಂತೆ, ಆಯಿತು ಸರಿ ಅಗ್ರಿ ಎಲ್ಲ ಅದರದ್ದೇನು ಕೆಪಾಸಿಟಿ ಇತ್ತು ಹೇಳಿದ್ರು, 18,000 ಕೋಟಿ ಅಂತ ಒಂದೊಂದು ವಿಮಾನ ಎಲ್ಲ ಹೇಳಿದ ಮೇಲೆ ಗುಡ್ಡಕ್ಕೆ ಒಂದು ಬಾಂಬ್ ಹಾಕ್ಬಿಟ್ಟು ಬಂದುಬಿಟ್ಟಿವರು, ನಾನು ನಾಶ ಮಾಡಿಬಿಟ್ಟೆ, ನಾನು ಅದು ಮಾಡಿಬಿಟ್ಟೆ ಇದು ಮಾಡಿಬಿಟ್ಟೆ ಅಂತ ಹೇಳಿದ್ರ ಇಸ್ರೇಲ್ಗೆ ಇದು ಸಮಾಧಾನ ಆಗಿದೆಯಾ, ಆಗಿರಬೇಕಾ? ಯಾವ ನಂಬಿಕೆಯ ಮೇಲೆ ಇಸ್ರೇಲ್ ಸುಮ್ಮನೆ ಇರಬೇಕಾಗುತ್ತೆ? ನಾವು ಯುದ್ಧದ ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಇದೀಗ ಇದೇ ಡಿಬೇಟಲ್ಲಿ ನಮ್ಮ ವೆಂಕಟೇಶ್ ನಾಯ್ಕ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಮಾಜಿ ಕರ್ನಲ್, ಸ್ವಾಗತ ನಿಮಗೆ ವೆಂಕಟೇಶ್ ನಾಯ್ಕ ಅವರೇ. ನಮಸ್ಕಾರ. ಇನ್ನು ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ರಕ್ಷಣಾ ತಜ್ಞರು, ಸ್ವಾಗತ ನಿಮಗೆ ಗಿರೀಶ್ ಲಿಂಗಣ್ಣ ಅವರೇ. ಇನ್ನು ವಿ ಸುದರ್ಶನ್ ಸರ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ನಿವೃತ್ತ ವಿಂಗ್ ಕಮಾಂಡರ್. ಸ್ವಾಗತ ಸುದರ್ಶನ್ ಸರ್ ಈ ಡಿಬೇಟ್ಗೆ ತಮಗೆ. ಫೈನ್, ನಮಸ್ಕಾರ. ನಾನು ವೆಂಕಟೇಶ್ ನಾಯ್ಕ ಸರ್ ಕೇಳಿಬಿಡ್ತೀನಿ ಮೊದಲು. ವೆಂಕಟೇಶ್ ನಾಯ್ಕ ಸರ್, ಈಗ ಇಡೀ ಯುದ್ಧ ನೋಡಿದ್ರೆ ಶ್ವೇತಭವನ ಹೇಳ್ತಾ ಇದೆ ಇರಾನ್ ಮೇಲೆ ಮಾಡುವಂಥ ದಾಳಿಯ ಮಾಹಿತಿ ಸೋರಿಕೆ ಆಗಿತ್ತು ಅಂತ. ಆ ಮಾಹಿತಿ ಸೋರಿಕೆ ಕೆಲವು ಸಂದರ್ಭಗಳಲ್ಲಿ ಸೋರಿಕೆಯನ್ನು ನಂಬಬಹುದು, ಕೆಲವು ಸಂದರ್ಭಗಳಲ್ಲಿ ಉದ್ದೇಶಪೂರ್ವಕ ಸೋರಿಕೆ ಕೂಡ ಆಗಿರಬಹುದು. ಇಡೀ ಅಮೆರಿಕ ನೋಡಿ, ನೀವು ಅದ್ರ ಯುಕ್ರೇನ್ ರಷ್ಯಾ ಅಂತಾದರೂ ಬನ್ನಿ, ಅಫ್ಘಾನಿಸ್ತಾನ ಅಂತಾದರೂ ಬನ್ನಿ, ಈ ಕಡೆ ಹಿಂದಿನ ವಿಯೆಟ್ನಾಂ ವಾರ್ ಅಂತಾದರೂ ಬನ್ನಿ, ತನಗೇನು ಲಾಭ. ಇವತ್ತು ಟ್ರಂಪ್ ಮಾತಾಡ್ತಾರೆ, ನಾನು ಮನಸ್ಸು ಮಾಡಿಬಿಟ್ರೆ ಇರಾನು ಚೀನಾಗೆ ಸಪ್ಲೈ ಮಾಡೋದನ್ನು ತಪ್ಪಿಸ್ಬಿಡ್ಬೋದು, ನಾನು ಹಂಗೆಲ್ಲ ಮಾಡೋಕ್ಕೋಗಲ್ಲ, ಮಾಡ್ಕೊಳ್ಳಿ, ಆ ಟ್ರೇಡ್ ಅವ್ರನ್ನ ಮಾಡ್ಕೊಳ್ಳಿ. ಇರಾನ್ ಯಾವ ರೀತಿಯಲ್ಲಿ ಹೋರಾಡ್ತು, ಎಂಥ ಬ್ರೇವ್ ಫೈಟ್ ಕೊಡ್ತು ಇರಾನ್ ಅಂಥೇಳಿ ಈ ಮನುಷ್ಯ ಅದನ್ನೂ ಮಾತಾಡ್ತಾರೆ. ನಾನು ದಿಗ್ಬಂಧನ ಹಾಕಲ್ಲ ಅನ್ನೋ ಥರನೂ ಮಾತಾಡ್ತಾರೆ. ಚೀನಾ ಜೊತೆಗೆ ವ್ಯಾಪಾರ ಮುಂದುವರಿಸ್ಕೊಳ್ಳಿ ಅಂತಲೂ ಹೇಳ್ತಾರೆ. ಶ್ವೇತಭವನದ ಒಂದಷ್ಟು ವರದಿಗಳು ಹೇಳ್ತಾ ಇವೆ ಈ ಮಾಹಿತಿ ಸೋರಿಕೆ ಆಗಿತ್ತು ಅಂತ. ಮತ್ತು ಏನು ಮಾಡಿದ್ರಿ ನೀವು ಇರಾನನ್ನು ಏನು ಮಾಡಿದ್ರಿ? ಇಸ್ರೇಲ್ಗೇನು ಕಾನ್ಫಿಡೆನ್ಸ್ ಕೊಟ್ರಿ? ಇಸ್ರೇಲ್ಗಿರೋ ಭಯ ಏನು? ಇರಾನ್ ಬಳಿ ಅಣ್ವಸ್ತ್ರ ಇದ್ದರೆ ನನಗೆ ಅದು ಯಾವತ್ತಿದ್ರೂ ಮಗ್ಗಲ್ಲ ಮುಳ್ಳು, ಸರಿಗಿನ ಕೆಂಡ, ಅದು ಸುಟ್ಟಾಕ್ಬಿಡುತ್ತೆ ನನ್ನ ಅದು ಅಂತ ಹೇಳಿ ಈಗ ದಾಳಿ ಮಾಡ್ದಂಗೆ ಆಯಿತು, ಅಲ್ಲಿ ಗುಡ್ಡಗಳಿಗೆಲ್ಲ ಬಾಂಬ್ ಬಿದ್ದಂಗೆ ಆಯಿತು. ಯುರೇನಿಯಂ ನೋಡಿದ್ರೆ ನಾಪತ್ತೆ ಅಂತ ಹೇಳ್ತಾರೆ, ಒಬ್ಬರು ಕ್ಲಾರಿಟಿ ಕೊಡಲಿಲ್ಲ. ಆಯ್ತಪ್ಪ, ಇವ್ರು ಸ್ಟ್ರೈಕ್ ಮಾಡಿದ ಜಾಗದಲ್ಲಿ ಅಟ್ಲೀಸ್ಟ್ ಆ ಸೋರಿಕೆ ಆದರೂ ಕಾಣಿಸ್ಬೇಕಾಗಿತ್ತು, ವಿಕಿರಣ ಸೋರಿಕೆ ಆಗಬೇಕಾಗಿತ್ತು. ಏನೂ ಆಗದೆ ಇದ್ಮೇಲೆ ಈ ವಾರ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂತ ಸ್ಟಾರ್ಟಿಂಗ್ ಹೇಳ್ಬೇಕಂತಂದರೆ ಹಿಂದಿಯಲ್ಲಿ ಒಂದಿದೆ ಖೋದಾಪಾಡ್ ನಿಕ್ಲಚುವ. ಓಕೆ, ಅದೇ ಥರ ಸೋ ಮೆನಿ ಫ್ಯಾಕ್ಟರ್ಸ್ ಈ ವಾರ್ ಫೀಲ್ಡಲ್ಲಿ, ವಾರ್ ರಿಲೇಟೆಡ್ ರಿಪೋರ್ಟಿಂಗ್ದಲ್ಲಿ ಇದು ನೋಡ್ಬೇಕಂತಂದರೆ, ಈಗ ಅಮೇರಿಕದ ದೃಷ್ಟಿಯಿಂದ ನೋಡ್ಬೇಕಂತಂದರೆ ಕಾಂಟ್ರಡಿಕ್ಷನ್ಸ್ ಏನೇನಿದೆ. ಫಸ್ಟ್ ಆಫ್ ಆಲ್ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಒಂದು 14 days ಟೈಮ್ ತಗೊಂಡು ನ್ಯೂಕ್ಲಿಯರ್ ಡೀಲ್, ಅದು ಇದೇನಪ್ಪ ನ್ಯೂಕ್ಲಿಯರ್ ಡೀಲ್ ಬಗ್ಗೆ ಅಥವಾ ಇದು ಸೀಸ್ ಫೈರ್ ಬಗ್ಗೆ ಏನು ಬಗ್ಗೆ ನೀವೇನಪ್ಪ ಒಂದು ತೀರ್ಮಾನಕ್ಕೆ ಬರ್ರಿ ಅಂತ ಇರಾನಿಗೆ ಒಂದು 14 days ಪೀರಿಯಡ್ ಕೊಡ್ತಾನೆ, ತಾನೇ ವೈಲೇಟ್ ಮಾಡ್ತಾನೆ. 14 days ಪೀರಿಯಡ್ ಕೊಟ್ಟು 2 ದಿವಸದಲ್ಲಿ. ಎರಡನೇದು, ಒಂದು ದೇಶದ ರಕ್ಷಣೆ ಬಂದಾಗ ಎಲ್ಲರ ಕೂಡಿರ್ಬೇಕು. ಅಲ್ಲಿ ಏಜೆನ್ಸಿ, ನ್ಯೂಸ್ ಏಜೆನ್ಸಿ CNN ಮತ್ತು ಪೆಂಟಗಾನ್ ಡಿಫೆನ್ಸ್ ಹೆಡ್ ಕ್ವಾರ್ಟರ್, ಓಕೆ, ಅವ್ರ ರಿಪೋರ್ಟ್ಸು ಪ್ರೆಸಿಡೆಂಟ್ ಹೇಳೋ ರಿಪೋರ್ಟ್ಸ್. ಪ್ರೆಸಿಡೆಂಟ್ ಹೇಳ್ತಾರೆ ನಾವು ಡಿಸ್ಟ್ರಾಯ್ ಮಾಡಿ ನ್ಯೂಕ್ಲಿಯರ್ ಫೆಸಿಲಿಟಿ ಅಂತ, ಅವ್ರು ಹೇಳ್ತಾರೆ ಇಲ್ಲ ಡಿಸ್ಟ್ರಾಯ್ ಆಗಿಲ್ಲ. ಡ್ಯಾಮೇಜ್ ಡೆಫಿನೆಟ್ಲಿ ಆ ಸೈಟ್ ಡ್ಯಾಮೇಜ್ ಆಗಿದೆ. ಬಾಂಬರ್ B2 ಬಾಂಬರ್ GBU 57 ಹಾನಿ ಬೇರೆ, ನಾಶ ಬೇರೆ. ಡ್ಯಾಮೇಜ್ ಮಾಡೋದು ಬೇರೆ, ನಾಶ ಮಾಡೋದು ಬೇರೆ. ನಿಮ್ಮದು ಗುರಿ ಏನಿತ್ತು ಅಂದ್ರೆ ಟೋಟಲ್ ಅವರಲ್ಲಿ GBU 57 ಇರ್ತಕ್ಕಂಥ ಬಾಂಬ್ಸ್ ವೆರಿ ಪವರ್ಫುಲ್ ಬಾಂಬ್ಸ್. ಓನ್ಲಿ 20 ಇದ್ದವ್ರು ಅವ್ರ ಕಡೆ. 20ದಲ್ಲಿ 14 ಆಲ್ರೆಡಿ ಯೂಸ್ ಮಾಡಿಬಿಟ್ರೆ ಖಾಲಿ ಕರ್ದಿಯ. ಓಕೆ, ಓನ್ಲಿ ಅವರಲ್ಲಿ ಏನಾದರೂ ಫರ್ದರ್ ಇದೇ ಥರ ಆ್ಯಕ್ಷನ್ ಮಾಡ್ಬೇಕಂತಂದ್ರೆ ದೇ ಹ್ಯಾವ್ ಗಾಟ್ ಓನ್ಲಿ 6 ಬಾಂಬ್ಸ್ ನಾವು. ಓಕೆ, ಸೊ ಅದೊಂದು. ಆಮೇಲೆ ಅಮೇರಿಕದ ಏನಪ್ಪ ಅಂದ್ರೆ ಒಂಥರ ಅದು ಫೇಸ್ ಸೇವಿಂಗ್ ಸಲುವಾಗಿ ಮಾಡಿದ್ರು
ಅಥವಾ ಫೇಸ್ ಸೇವಿಂಗ್ ಹೋಗಿ ಈಗ ಮುಖಭಂಗ ಆಗಿಬಿಟ್ಟಿದೆ ಈಗ. ಓಕೆ, ಯಾಕಂದ್ರೆ ನೀವು ಏಮ್ ಅಚೀವ್ ಮಾಡಲಿಲ್ಲಪ್ಪ ಅಂದ್ರೆ ಅಟ್ಯಾಕಿಗೆ ಯಾಕೆ ಇಳಿದ್ರಿ? ಕರೆಕ್ಟ್. ಆಮೇಲೆ ಏನಪ್ಪ, ಇರಾನ್ ಮೇಲೆ ಡೈರೆಕ್ಟ್ ಕನ್ಫ್ರಂಟೇಷನ್ದಲ್ಲಿ ಬಂದದ್ದು ಫಸ್ಟ್ ನೀವು. ಈಗ ಏನಂತಂದ್ರೆ ಈಗ ಚೈನಾ ಇಲ್ಲ, ರಷ್ಯಾ ಇಲ್ಲ, ಏನಿಲ್ಲ, ಅಮೆರಿಕ ನೀವು ಇರಾನ್ ಮೇಲೆ ಫಸ್ಟ್ ಇದು ಮಾಡಿದ್ರಿ. ನಿಮಗೆ ಇಸ್ರೇಲ್ ಮಿಸ್ಗೈಡ್ ಮಾಡಿದ್ರ, ಅಥವಾ ಜೀವಿಶ್ ಲಾಬಿ ಪ್ರೆಷರ್ದಲ್ಲಿ ಬಂದಿರ, ಅಥವಾ ಯಾವ್ದಾದ್ರು ಬ್ಲಾಕ್ ಮೇಲ್ದಲ್ಲಿ ಬಂದಿರ, ಎವ್ರಿ ಡೇ ನೀವು ರಿಪೋರ್ಟ್ಸ್ ಓದ್ತಾ ನೋಡಿದ್ರೆ ನಾನು ತಿಳಿದ ಮಟ್ಟಿಗೆ ಇರಾನ್ ವಾಸ್ ಅಲ್ಲಿಂದ ಸೋರಿಕೆ ಆಗಿದೆಯೋ ಇಲ್ಲೋ, ಐ ಥಿಂಕ್ ದೇ ವೇರ್ ಪ್ರಿಪೇರ್ಡ್. ಇದು ಏನಪ್ಪ ಅವರು ಏನಾದ್ರೂ ಮಾಡ್ತಾರೆ ಅಂತಕೊಂಡು ಅಲ್ಟರ್ನೇಟ್ ಲೊಕೇಶನ್ದಲ್ಲಿ ಇದು ಯುರೇನಿಯಂ, ಕೆಲವೊಂದು ಕ್ರಿಟಿಕಲ್ ಎಕ್ವಿಪ್ಮೆಂಟ್ಸ್ ಆಗಲಿ ಶಿಫ್ಟ್. ಸರ್, ಈಗ ವೆಪನ್ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ ನಾವು, ನೀವು ಎಲ್ಲ B2 ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ. ಇಂಥ ಒಂದು ಪ್ಲೇನ್ ಇರೋದು ಅಮೆರಿಕ ಬಳಿ ಮಾತ್ರ ವಿಶ್ವದಲ್ಲಿ, ಇನ್ಯಾರ ಬಳಿ ಕೂಡ ಇಲ್ಲ ಅಂತ ಹೇಳಿದ ಮೇಲೆ ಆ ಪ್ಲೇನ್ನ ಪರ್ಪಸ್ ತರುವಾಗಿದ್ದಿದ್ರೆ ಬಹುಶಃ ಆ ಒಂದು ಪ್ಲೇನ್ಗೆ ಇನ್ನೂ ಕೂಡ ದೊಡ್ಡ ಡಿಮ್ಯಾಂಡ್ ಬರ್ತಾ ಇತ್ತು. ತನ್ನ ಕೆಲಸ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ತುಂಬ ಡೀಪಾಗಿ ಹೋಗುತ್ತೆ. 200 ಅಡಿ ಹೋಗಿರಬಹುದು, 150 ಅಡಿ ಹೋಗಿರಬಹುದು. ಖಾಲಿ ಗುಡ್ಡಕ್ಕೆ ಹೋಗ್ಬಿಟ್ಟು ಅದು 200 ಅಡಿ ಕೊರೆದ್ರೂ ನಮಗೇನು ಅದರ ಲಾಭ ಇಲ್ಲ, ಅಥವಾ 500 ಅಡಿ ಕೊರೆದ್ರೂ ನಮಗೇನು ಲಾಭ ಇರಲಿಕ್ಕಿಲ್ಲ. ಬಟ್ ಹೇಳ್ತಿರೋದಲ್ಲಿ ಯುರೇನಿಯಂ ಇರಲಿಲ್ಲ, ಅವ್ರು ಖಾಲಿ ಮಾಡಿದರು, ಟ್ರಕ್ಗಳೆಲ್ಲ ಆಚೆ ಹೋಗಿತ್ತು ಅಂತೆಲ್ಲ ಹೇಳ್ತಿದ್ದಾರಲ್ಲ. ಇಂಥ ಒಂದು ವಿಮಾನ ಇದರ ಅವಶ್ಯಕತೆ ಬರೋದೇ ಬಹುಶಃ ಇಂಥ ಅಣುಸ್ಥಾವರದ ಮೇಲೆ ದಾಳಿ ಮಾಡಲಿಕ್ಕೆ, ನನಗಿರೋ ಮಾಹಿತಿ ಪ್ರಕಾರವಾಗಿ. ಏನು ಪರ್ಪಸ್ ಸರ್ವಾದಂಗೆ ಆಯಿತು ಈ ವಿಮಾನದ್ದು? ಅಮೆರಿಕ ಹೇಳ್ಕೊಂಡಿದ್ದು, ಅವ್ರು ಬೀಗಿದ್ದು, ಅವ್ರು ಕೊಚ್ಕೊಂಡಿದ್ದು ಎಲ್ಲ ಒಂಥರ ಏನು ಇಲ್ಲದಂತೆ ಮುಗಿದೋಯ್ತಾ ಯುದ್ಧ ಅಂತ. ಅಲ್ಲ, ವಿಮಾನ ಬಾಂಬ್ ಮೇಲೆ ನಾವು ಮಾತಾಡೋಕ್ಕಿಂತ ಅಲ್ಲಿ ಮಾಹಿತಿ ಸೋರಿಕೆ ಆಗಿತ್ತೋ ಇಲ್ಲ ಹೊಡಿತಾರೆ ಅಂತ ಗೊತ್ತಿತ್ತು, ಇವರೇ ಹೇಳ್ಕೊಂಬರ್ತಾಯಿದ್ರು B2 ಬಾಂಬರ್ ಕಳಿಸ್ತೀವಿ, ಅದು ಕಳಿಸ್ತೀವಿ, GBU ಕಳಿಸ್ತೀವಿ ಅಂತ. ಅವ್ರು ಹೊಡಿತಾರೆ ಅಂತ ಗೊತ್ತಿದ್ರು ಅವ್ರು ಕಾಯ್ಕೊಂಡು ಕೂತಿರ್ತಾರೆ, ಹೊಡಿಲಿ ನಾವು ಇಲ್ಲೇ ಇಟ್ಟಿರ್ತೀವಿ. ಕರೆಕ್ಟ್. ಯಾರೂ ಇಟ್ಟಿರಿ, ಇವನೇ ಕಾಮನ್ ಮ್ಯಾನ್ ಗೊತ್ತಿರುತ್ತೆ, ಇನ್ನು ಇವತ್ತಲ್ಲ ನಾಳೆ ಬೆಳಿಗ್ಗೆ ಹೊಡಿಬೋದು ಅಂತ. ಬಿಕಾಸ್ ಟ್ರಂಪ್ ಒಂಥರ ಈಸ್ ನಾಟ್ ಇದು, ಅವ್ರು ಏನು ಮಾತಾಡ್ತಾನೆ, ಏನು ಆ್ಯಕ್ಷನ್ ತಗೋತಾನೆ, ಈಸ್ ನಾಟ್ ಎ ಟ್ರೂ ಡಿಪ್ಲೊಮ್ಯಾಟಿಕ್ ಥರ ಏನೂ ಇಲ್ಲ. ಅವ್ರ ಹತ್ರ ಏನು ಬೇಕಾದ್ರೂ ಮೀಡಿಯಲ್ಲೇ ಹೇಳ್ಕೊತಾನೆ. ದೇರ್ ಇಸ್ ನಥಿಂಗ್ ಲೈಕ್ ದಟ್. ಈ ಹಸ್ ಗಾಟ್ ಸಮ್ ಡಿಪ್ಲೊಮೆಸಿ, ಇದು ಏನೂ ಇಲ್ಲ. ಯಾವುದು ಮುಚ್ಚಿಟ್ಕೊಂಡು ಹೇಳೋದು, ಈ ಥರ ಮಾತಾಡೋದು ಯಾವ ಥರನೂ ನಂಬೋಕ್ಕಾಗಲ್ಲ. ಸೊ ದೇ ನೋ ದಟ್ ಈ ಹುಚ್ಚ ಯಾವತ್ತಿದ್ರು ಏನು ಬೇಕಾದ್ರೂ ಮಾಡ್ತಾನೆ ಅಂತ. ದೇ ವುಡ್ ಹ್ಯಾವ್ ಬೇರೆ ಕಡೆ ಶಿಫ್ಟ್ ಮಾಡಿರ್ಬೋದು. GBU 57 ಏನು ಮಾಡಬೇಕು ಮಾಡಿದೆ ಅದೇ. ಸೊ ಬಟ್ ಅಲ್ಲಿ ಯುರೇನಿಯಂ ಇರಲಿಲ್ಲ. ಅಫ್ಕೋರ್ಸ್ ಯುರೇನಿಯಂ ಇದ್ದಿದ್ರು ನೀವು ಹೇಳ್ದಂಗೆ ರೇಡಿಯೋ ಆಕ್ಟಿವ್ ಅಲ್ಲ, ಬರೀ ಆ ಒಂದು ಸಣ್ಣ ಏರಿಯಾ ಕಾಣಿಸ್ಬೇಕಾಗಿತ್ತು. ಇಟ್ ವೋಂಟ್ ಗೋ ಬಿಯಾಂಡ್. ಬಿಕಾಸ್ ನ್ಯೂಕ್ಲಿಯರ್ ರಿಯಾಕ್ಟರ್ ಫ್ಯೂಯಲ್ ಇದ್ದರೆ ಮಾತ್ರ ನಿಮಗೆ ರೇಡಿಯೋ ಆಕ್ಟಿವ್ ತುಂಬ ಇದಾಗತ್ತೆ ಹೊತ್ತು. ಯುರೇನಿಯಂ ಆಸ್ ಇಟ್ ಈಸ್ ಸಾಲಿಡಲ್ಲಿ ಇದ್ರೆ ಏನೂ ಆಗಲ್ಲ. ಓಕೆ, ಪುಡಿ ಆದರೆ ಮಾತ್ರ ನೀವು ಹಿನ್ನೆಲೆ ಮಾಡಿದ್ರೆ ಹಾನಿಕರ ಆಗುತ್ತೆ ಅಷ್ಟೇ. ದಟ್ ಆಲ್ಸೋ ಕ್ಯಾನ್ ಬಿ ರಿಡ್ಯೂಸ್ಡ್. ಓಕೆ, ಸೊ ದಟ್ ಬಿಕಾಸ್ ಇಟ್ ಓನ್ಲಿ ಎಮಿಟ್ಸ್ ಆಲ್ಫಾ ಪಾರ್ಟಿಕಲ್ಸ್, ಗಾಮಾ ಪಾರ್ಟಿಕಲ್ಸ್ ಎಮಿಟ್ ಮಾಡಲ್ಲ. ಗಾಮಾ ಬಂದರೆ ಮಾತ್ರ ರೇಡಿಯೇಷನ್ ಆಗಿ ನಿಮಗೆ ಇದೆಲ್ಲ ಆಗೋದು. ಈ ಆಲ್ಫಾ ಪಾರ್ಟಿಕಲ್ ಹಿನ್ನೆಲೆ ಮಾಡಿದ್ರೆ ಇಟ್ ಲಾಂಗ್ ಇದರಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಸೋ ಡೇಂಜರಸ್ ಲೈಕ್ ನ್ಯೂಕ್ಲಿಯರ್ ಫ್ಯೂಯಲ್ ರಿಯಾಕ್ಟರಲ್ಲಿ ಇದಾದಂಗೆ. ಸೊ ಆ ಕೆಲಸ ಅಂತ ಅದು ಮಾಡಿದೆ. B2 ಬಾಂಬರ್ ಬಂದಿದೆ, GBU 57 ಮಾಡೋ ಕೆಲಸ ಎಲ್ಲ ಮಾಡಿದೆ. ಬಟ್ ಆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆರ್ ಐ ಡೋಂಟ್ ಥಿಂಕ್ ಸೊ. ಇಟ್ ಮೈಟ್ ಬಿ ಪ್ಯೂರ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಲ್ಸೋ. ಬಟ್ ಗೊತ್ತಿರುತ್ತೆ ಅವ್ರಿಗೆ ಹೊಡಿತಾರೆ ಇವತ್ತೆಲ್ಲ ನಾಳೆ ಅಂತ, ಅವರು ಬೇರೆ ಕಡೆ ತಗೊಂಡಾಗಿ ಇಟ್ಟಿರ್ಬೋದು ಅಷ್ಟೇ. ಸುದರ್ಶನ್ ಸರ್, ಈಗ ಅಮೆರಿಕ ಈ ಒಂದು ಯುದ್ಧದಲ್ಲಿ, ನಾನು ಅಮೆರಿಕ ಬಳಿ ಹಣ ಇಲ್ಲ ಅಂತ ನಾನು ಮಾತಾಡಲ್ಲ, ಅವ್ರ ಬಳಿ ರಕ್ಷಣಾ ಸಾಮರ್ಥ್ಯ ಇಲ್ಲ ಅಂತ ನಾನು ಮಾತಾಡಲ್ಲ. ಬಟ್ ಒಂದು ಗಟ್ಟಿ ದೇಶ ಅದರ ನಾಯಕತ್ವವನ್ನು ಕ್ವಶನ್ ಮಾಡುವಂಥ ಟೈಮ್ ಅಂತ ಇದನ್ನು ಭಾವಿಸ್ತೇನೆ. ಕ್ವಶನ್ ಮಾತ್ರ ನಾನು ಪೂರ್ತಿ ಉತ್ತರ ನನಗೆ ಗೊತ್ತು, ಇದೇ ಅಂತಿಮ, ನಾನು ಅದನ್ನೇನು ಮಾತಾಡಲ್ಲ ನಾನು. ನೋಡಿ, ಅಮೆರಿಕ ಇಲ್ಲಿ ಇಷ್ಟೆಲ್ಲ ಶಕ್ತಿ ಇದೆ ಅಂತ ಹೇಳ್ತಾರೆ. ಟ್ರಂಪ್ ಅಂತ ಒಬ್ಬ ನಾಯಕ, ಈಗ ಇವ್ರು ಹೇಳ್ತಾರಪ್ಪ ಕತಾರ್ನ ಅಮೆರಿಕದ ವಾಯುನೆಲೆಗಳ ಮೇಲೆ ಇದೇ ಇರಾನ್ ದಾಳಿ ಮಾಡಿದ್ರು. ಅದು ಕ್ಷಿಪಣಿಗಳ ಸಾಮರ್ಥ್ಯ ಎಷ್ಟಿತ್ತು, ತುಂಬ ಪೇಲವ ಕ್ಷಿಪಣಿಗಳನ್ನು ಅಲ್ಲಿ ಹಾರಿಬಿಟ್ಟಿದ್ರ ಒಂದು ಭಾಗ. ಆಯ್ತಪ್ಪ, ಅಮೇರಿಕನ್ ಏರ್ಬೇಸ್ಗೆ ಈ ಥರ ಕ್ಷಿಪಣಿ ಹಾರಿಬಿಟ್ರೆ ಅಮೇರಿಕನ್ ಸೈನಿಕರು ಏನು ಮಾಡಿದ್ರು? ಇರಾನ್ ಮೇಲೆ ಒಂದೇ ಒಂದು ಕ್ಷಿಪಣಿ ಹಾರಿಸಿದ್ರ? ವಿ ಡೋಂಟ್ ನೋ. ಎಲ್ಲೋ ಒಂದು ಕಡೆ ಸೆಲೆಕ್ಟಿವ್ ರಿಪೋರ್ಟಿಂಗ್ ಆಗ್ತಾ ಇದೆಯಾ ಇದು? ನಾನು ಬಂದಿದ್ದೆ, ನಾನು ಎಂಟ್ರಿ ಕೊಟ್ಟಿದ್ದೆ, ನನ್ನ ಮಾತುಗೆ ನಾನು ಇರಾನ್ನಲ್ಲಿ ಒಂದು 3 ಗುಡ್ಡದ ಮೇಲೆ ಒಂದು ಬಾಂಬ್ ಸುರಿಸ್ಬಿಟ್ಟೆ, ವಾಪಸ್ ಬಂದುಬಿಟ್ಟೆ ನಾನು. ಸರಿ, ಇರಾನ್ ಆಮೇಲೆ ಇಸ್ರೇಲ್ಗೇನೋ ಹೊಡೆದುಬಿಟ್ರಂತೆ, ಇಸ್ರೇಲು ಆಮೇಲೇನೋ ಹೊಡೆದುಬಿಟ್ರಂತೆ ಎಂಬಲ್ಲಿಗೆ ಯುದ್ಧ ಮುಗಿದೋಯ್ತು ಸರ್. ಇಡೀ ವಿಶ್ವಕ್ಕೆ ಇವರು ಕಿರ್ಚಿದ್ದು ಅರ್ಚಿದ್ದು ಇಸ್ರೇಲ್ ಅವರೆಲ್ಲ ಏನು ಅಂತ ಹೇಳಿದ್ರೆ ಅವ್ರ ಹತ್ರ ಅಣ್ವಸ್ತ್ರ ಇದೆ ಅಂತ ಹೇಳಿ. ಒಬ್ಬರಾದರೂ ಅವರ ಬಳಿ ಇನ್ನು ಒಂದೇ ಒಂದು ಅಣ್ವಸ್ತ್ರ ಇಲ್ಲ.
ಒಂದೇ ಒಂದು ಗ್ರಾಮ್ ಯುರೇನಿಯಂ ಇನ್ನಿಲ್ಲ. ಒಂದಾದ್ರೂ ರಿಪೋರ್ಟ್ ಬರಬೇಕಾಗಿತ್ತಲ್ಲ ಸರ್. ಸೊ ಎಲ್ಲಿಗೆ ಬಂದು ನಿಂತ್ಕೊಳ್ತು ಸರ್ ಈ 12 ದಿನಗಳ ಈ ಯುದ್ಧದ ಕತೆ, ಈ ಸ್ಟೋರಿ? ನೋಡಿ, ಈ 12 ದಿನಗಳ ಯುದ್ಧದಲ್ಲಿ ಬಹಳ ದೊಡ್ಡ ಮಟ್ಟದ ಮ್ಯಾಚ್ ಫಿಕ್ಸಿಂಗ್ ನಡೆದಿದೆ. ಓಕೆ, ನನಗನ್ಸುತ್ತೆ. ಯಾಕಂದ್ರೆ ಎರಡೂ ಕಡೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಒಂದು, ಇವರ ಒಂದು ಬೀಟ್ ಸ್ಟ್ರಾಟಜಿಕ್ ಬಾಂಬರ್ ಬರೋ ಅಷ್ಟೊತ್ತಿಗೆ ಇವರಿಗೆ ಒಂದು ಬ್ಯಾಕ್ ಬೆಂಚ್ ಮಾತುಕತೆ ಆಗಿದೆಯೋ ಏನೋ ಅಂತೂ ಇವರೆಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರ ಹತ್ರ ಇತ್ತು ಸರ್ಟನ್ ಲೆವೆಲ್, ಸರ್ಟನ್ ಡಿಗ್ರಿ ಆಫ್ ಎನ್ರಿಚ್ಡ್ ಯುರೇನಿಯಂ ಇತ್ತು, 83% 85%, ವಿಚ್ ಇಸ್ ಸ್ಟಿಲ್ ಲೀಥಲ್ ಟು ಮೇಕ್ ಎ ಕ್ರೂಡ್ ಬಾಂಬ್. ಸೊ ಇವರು ಎಲ್ಲ ವೆಕೇಟ್ ಮಾಡ್ಕೊಂಡು ಹೋದ್ರು. ಅಂದ್ರೆ ಎಲ್ಲಿಗೆ ಹೋಯ್ತದು ಅಂದ್ರೆ ಎಲ್ಲೋ ಸೇಫ್ ಆಗಿ ಇಟ್ಟಿದ್ದಾರೆ. ಆಮೇಲೆ ಇವರು ರಿಟಾಲಿಯೇಟ್ ಮಾಡಿದಾಗ ಇರಾನ್, ಈಗ ನಾನು ಹೊಡೆದಂಗ್ ಮಾಡ್ತೀನಿ ನೀನ್ ಹತ್ತಂಗ್ ಮಾಡು ಅಂತ ಹೇಳಿ ಇವರು ರಿಟಾಲಿಯೇಟ್ ಮಾಡಿದ್ದು ಹೆಂಗೆ ಅಂದ್ರೆ 5 ಗಂಟೆ ಮುಂಚೆನೆ ಅಡ್ವಾನ್ಸ್ ನೋಟಿಸ್ ಕೊಟ್ರು, ನಾವು ಕತ್ತಾರ್ ಮೇಲೆ, ಸೆಂಟ್ಕಾಮ್ ಮೇಲೆ ದಾಳಿ ಮಾಡ್ತಿದೀವಿ ಅಂತ. ಸೆಂಟ್ಕಾಮ್ ಇಸ್ ಅ ವೆರಿ ಬಿಗ್ ಸೆಂಟ್ರಲ್ ಕಮಾಂಡ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅಲ್ಲಿ ಸೈನಿಕರೇ 10,000 ಜನ ಇದ್ದಾರೆ. ಅಂದ್ರೆ ಎಲ್ಲ ಸ್ಟಾಫ್ ಎಲ್ಲ ಸೇರಿ 10,000 ಜನ, ಯಾರಿಗೂ ಪ್ರಾಣಿ ಆಗಿಲ್ಲ ಅಂದ್ಮೇಲೆ ಇವರಿಗೆ ವೆಲ್ಲಿನ ಅಡ್ವಾನ್ಸ್ ಗೊತ್ತಾಗಿದೆ 10,000 ಜನವನ್ನ ಎವ್ಯಾಕ್ಯುಯೇಟ್ ಮಾಡಿದ್ದಾರೆ. ಸೊ ಈ ಕಡೆನೂ ಮ್ಯಾಚ್ ಫಿಕ್ಸಿಂಗ್ ಆಗಿದೆ, ಆ ಕಡೆನೂ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಸೈನಿಕರು ಈ ಹೌದು, ಈ ಟ್ರಂಪ್ ನ 2ನೇ ಅವತರಣಿಕೆ ಏನಿದೆ ಯಾಕೋ ಬಹಳ ಉಲ್ಟಾ ಹೊಡಿತಾ ಇದೆ. ಅಂದ್ರೆ ಇವ್ರಿಗೆ ಯಾವಾಗ್ಲೂ ತಲೆ ಮೇಲೆ ಬಲವಾದ ಒಂದು ಪೆಟ್ಟು ಬಿದ್ದಿರಬೇಕು, ಅಥವಾ ಎಲೆಕ್ಷನ್ ಕ್ಯಾಂಪೇನ್ ಟೈಮಲ್ಲಿ ಗುಂಡಾರ್ಸಿದ್ರಲ್ಲ, ಒಂದು ಗುಂಡು ಒಳಗೋಗಿರ್ಬೇಕು. ಬಿಕಮ್ ಸಾಫ್ಟ್ ಇನ್ ಹಿಸ್ ಹೆಡ್. ಇದು ಯಾಕೋ ನಂಬಲಾರದ ಒಂದು ಸಂಗತಿ. ಬಟ್ ಅಟ್ಲೀಸ್ಟ್ ಈಗ ಸೀಸ್ ಫೈರ್ ಅಂತ ಏನೋ ಒಂದು ಲೆವೆಲ್ಲಿನ ಮಧ್ಯಸ್ಥಿಕೆ ಮಾಡಿದೀನಿ, ನಾನೇ ಮಾಡಿದೀನಿ ಅಂತ ಮತ್ತೊಂದ್ಸರಿ ಬೊಗಳೆ ಹೊಡ್ಕೊಂಡು ಪಬ್ಲಿಸಿಟಿ ಗುಡ್ ಡೊನಾಲ್ಡ್ ಡಕ್ ಏನಿದ್ದಾನೆ. ಸೊ ಅಟ್ಲೀಸ್ಟ್ ಅದು ಮುಂದುವರೆದ್ರಾದ್ರೂ ಈ ಜಗತ್ತಿಗೆ ಒಳ್ಳೇದಾಗುತ್ತೆ. ಓಕೆ ಸರ್, ಮತ್ತಷ್ಟು ಮಾತಾಡಿಸ್ತೀನಿ. ಈ ಇರಾನ್ಗೆ ಮಿತ್ರ ದೇಶಗಳು ಅಂತ ಯಾರೂ ಇರಲೇ ಇಲ್ವಾ? ನಿಜವಾಗ್ಲೂ ಇರಾನನ್ನು ಇಷ್ಟೊಂದು ಒಬ್ಬಂಟಿಯಾಗಿ ಬಿಟ್ಬಿಟ್ವಾ? ಅದು ದುಬೈ ಆಗಲಿ ಅಥವಾ ಅರಬ್ ದೇಶಗಳಾಗಲಿ ಯಾರೂ ಸಪೋರ್ಟಿಗೆ ಬರಲಿಲ್ವಾ? ರಷ್ಯಾ ಅಷ್ಟೊಂದು ಮಗುಮಾಗಿತ್ತಾ ಇಡೀ ಒಂದು ವಾರನ ವಿಚಾರದಲ್ಲಿ? ಅಥವಾ ಇದು ಎಲ್ರಿಗೂ ಗೊತ್ತಿದ್ದಂಥ ಸತ್ಯ ಗುಟ್ಟಾಗಿತ್ತಾ ಅಂತ? ಗುಟ್ಟು ಒಬ್ಬರಿಬ್ಬರಿಗೆ ಗೊತ್ತಿದ್ರೆ ಗುಟ್ಟದು, ಎಲ್ಲರಿಗೂ ಈ ಗುಟ್ಟು ಗೊತ್ತಿದ್ಬಿಟ್ಟಿದ್ರೆ ಅದಕ್ಕೆ ಸುಮ್ಮನೆ ಇದ್ರಾ ಇದು? ಇನ್ನು ಇಸ್ರೇಲ್ ಎಕ್ಸೆಪ್ಟ್ ಅಮೇರಿಕಾ, ಇಸ್ರೇಲ್ ಜೊತೆ ಯಾರೂ ಬರಲೇ ಇಲ್ವಾ? ಹೇಗಾಯಿತು ಈ ಯುದ್ಧ? ಮಾತಾಡ್ತೀನಿ ಒಂದು ಬ್ರೇಕ್ ಆದಮೇಲೆ. ವೆಂಕಟೇಶ್ ನಾಯ್ಕ್ ಸರ್, ನಮಗೆ ಸ್ಟೇಟಸ್ ಆಫ್ ಇರಾನ್ಸ್ ನ್ಯೂಕ್ಲಿಯರ್ ಸೈಟ್ಸ್ ಅಂತ ಬಂದಾಗ ನಟಾನ್ಸ್ ನಾವು ಚೆಕ್ ಮಾಡ್ಕೊಂಡಾಗ ಸಿಗ್ನಿಫಿಕೆಂಟ್ ಅಬೌವ್ ಗ್ರೌಂಡ್ ಡ್ಯಾಮೇಜ್ ಟು ಸೆಂಟ್ರಿಫ್ಯೂಜ್ ಹಾಲ್ಸ್ ಆ್ಯಂಡ್ ಸಪೋರ್ಟ್ ಸಿಸ್ಟಮ್ಸ್, ಅಂಡರ್ಗ್ರೌಂಡ್ ಫೆಸಿಲಿಟೀಸ್ ರಿಪೋರ್ಟೆಡ್ಲಿ ಹಿಟ್ ಆಸ್ ವೆಲ್. ಫಾರ್ಡೋ, 2 separate Israeli strikes, one on June 12 and another on June 16th, resulted in only limited or superficial damage to above ground structures. The deeply buried centrifuge halls remained intact. ಇದೇ ಥರ ಇಸ್ಫಹಾನು, ಅರಾಕೆಲ್ಲ ಬರ್ತಾ ಇದ್ದಿಲ್ಲ ಸರ್. ನಮಗೇನೋ ದೊಡ್ಡ ಮಟ್ಟದಲ್ಲಿ ಏನೋ ಆಗಿಬಿಟ್ಟಿದೆ. ಇಸ್ರೇಲ್, ಅಮೆರಿಕಾ, ಇರಾನ್ ಇಲ್ಲಿ ಯುದ್ಧವನ್ನೇ ನಿಜವಾಗ್ಲೂ ಅಫ್ಕೋರ್ಸ್ ಹತ್ತಿರ 2 ದೇಶಗಳ ಕಡೆ ಚೆಕ್ ಮಾಡಿಕೊಂಡಾಗ 1000 ಜನ ಸತ್ತಿದ್ದಾರೆ. ಇಲ್ಲೊಂದು 70, ಅಲ್ಲೊಂದು 930 ಟೋಟಲ್ ಆಗಿ ಎಲ್ಲ ಸತ್ತಿದ್ದಾರೆ. ಇಲ್ಲಿ ಇಷ್ಟು ಜನಗಳ ಸಾವು ಒಂದು ಅಣಕನ ಇವರಿಗೆ? ಇದು ನಿಜವಾಗ್ಲೂ ವಾರ ಆಯ್ತಾ ಇದು? ಇಸ್ರೇಲ್ ಇದರಿಂದ ಏನು ಪಾಯಿಂಟ್ ಗೇನ್ ಮಾಡ್ತು? ಅವ್ರ ಹತ್ರ ಅಣ್ವಸ್ತ್ರ ಅಂತೂ ಹಾಳಾಗಿಲ್ಲ. ಇವತ್ತು ಇನ್ನು 6 ತಿಂಗಳು, ಇನ್ನು 3 ತಿಂಗಳು ಎದ್ದು ಬಂದೇ ಬರ್ತಾರೆ ಅವರು. ಯುರೇನಿಯಂ ಇದ್ರೆ ಸಾಕಲ್ಲ ಸರ್, ಯುರೇನಿಯಂ ಇದ್ರೆ ಅಣ್ವಸ್ತ್ರ ತಗೊಂಡು ದೊಡ್ಡ ವಿಷಯ ಅಲ್ಲ, ಅದೇ ಇಂಪಾರ್ಟೆಂಟ್ ಅಲ್ವಾ? ಹೌದೌದು. ಸೊ ಹಾಗಿದ್ದಾಗ ಯಾರು ಏನು ಸಾಧಿಸಿದ್ರು ಈ ಒಂದು ವಾರಲ್ಲಿ ಅಂತ? ಸಾಧಿಸಿದ್ರೆ ಏನಂದ್ರೆ ಇದನ್ನ ಸ್ಟಾರ್ಟ್ ಮಾಡಿದವರು ಬೆಂಜಮಿನ್ ನೇತನ್ಯಾಹು. ಅಂದರೆ ಬೆಂಜಮಿನ್ ನೇತನ್ಯಾಹುದು ಅಟಿಟ್ಯೂಡ್ ನೋಡಿದರೆ ಇವ್ರ ಓಲ್ಡ್ ವಿಡಿಯೋಸ್ ಅತ್ತೊಂದು ರಿಲೀಸ್ ಆಗ್ತಾ ಬಂದಿದೆ. ಹಿ ಹಸ್ ಗಾಟ್ ಎನಿಮಿಟಿ ಫಾರ್ ಇರಾನ್ ರೈಟ್ ಫ್ರಮ್ ದ ಬಿಗಿನಿಂಗ್. ಓಕೆ, ಒಂದು ಸ್ಕೇರ್ ಕ್ರಿಯೇಟ್ ಮಾಡ್ತಾನೆ. ಏನಂತಂದ್ರೆ ಇವತ್ತೇನಂತಂದ್ರೆ ವಿತಿನ್ 1 month ಅವರು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡ್ತಾರೆ ಅಂತಿಕೊಂಡು ಇವತ್ತಿಂದ ಏನು ಸ್ಟೇಟ್ಮೆಂಟ್ ಇದೆಯಲ್ಲ ಅದೇ 5 ವರ್ಷದಿಂದ ಅದೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ದೇ ಆರ್ ವೆರಿ ನಿಯರ್ ಟು ಮೇಕಿಂಗ್ ನ್ಯೂಕ್ಲಿಯರ್ ಬಾಂಬ್. ಅನದರ್ 2 months ದೇ ವಿಲ್ ಬಿಕಮ್ ನ್ಯೂಕ್ಲಿಯರ್. ಆಯಿತು. ಸೊ ಈ ಥರ ಆಗಿ ಈಗ ಅಲ್ಲಿ ಪವರ್ದಲ್ಲಿ ಉಳ್ಕೋಬೇಕಂದ್ರೆ ನೇತನ್ಯಾಹುದು ಪೊಸಿಷನ್ ಏನಪ್ಪ ಅಂದ್ರೆ ಈ ಹ್ಯಾಸ್ ಬಿನ್ ಚಾರ್ಜ್ಡ್ ಆನ್ ಕರಪ್ಷನ್ ಚಾರ್ಜಸ್. ಮೊದಲಿದ್ದ ಪಾಪ್ಯುಲಾರಿಟಿ ಇಲ್ಲ, ನೋ ಕಾನ್ಫಿಡೆನ್ಸ್ ಮೋಷನ್. ಅದೇನಾದ್ರೂ ಮೂವ್ ಆಯ್ತು ಅಂತಂದ್ರೆ
ಸೊ ಯು ವಿಲ್ ನಾಟ್ ಓನ್ಲಿ ಲೂಸ್ ಹಿಸ್ ಚೇರ್, ಯು ವಿಲ್ ಗೋ ಟು ಪ್ರಿಸನ್. ಓಕೆ, ಯು ವಿಲ್ ಗೋ ಟು ಪ್ರಿಸನ್. ದಟ್ಸ್ ವೈ ಈಗ ಡೊನಾಲ್ಡ್ ಟ್ರಂಪ್ ಅಪಾರ್ಟ್ ಫ್ರಮ್ ಸೀಸ್ ಫೈರ್ ಈ ಹ್ಯಾಸ್ ಗಿವನ್ ಒನ್ ಮೋರ್ ಅಶ್ಯೂರೆನ್ಸ್ ನೇತನ್ಯಾಹುಗೆ, ನಿನ್ನ ಕರಪ್ಷನ್ ಚಾರ್ಜ್ದಲ್ಲಿ ಕೂಡ ಹೆಲ್ಪ್ ಮಾಡ್ತಾರೆ ಅಂತ. ಸೊ ದಟ್ ಮೀನ್ಸ್ ಇದು ಕಂಟಿನ್ಯೂಸ್ಲಿ ಅಂದ್ರೆ ವಾರ್ ಅಥವಾ ವಾರ್ಲೈಕ್ ಸಿಚುವೇಶನ್ದಲ್ಲಿ ಇದ್ರೆ ಇಟ್ ಈಸ್ ಫೇವರಬಲ್ ಟು ನೇತನ್ಯಾಹು. Okay. ದಟ್ ಈಸ್ ಹೌ ಇಟ್ ಸ್ಟಾರ್ಟ್ಸ್. ಏನಂತಂದ್ರೆ ಈಗ ಫಸ್ಟ್ ಮೊಸಾದ್ ಈಸ್ ಅ ವೆರಿ ಗುಡ್ ಇಂಟೆಲಿಜೆಂಟ್ ಆರ್ಗನೈಸೇಷನ್. ಪಿನ್ ಪಾಯಿಂಟ್ ಆಗಿ ನ್ಯೂಕ್ಲಿಯರ್ ಸೈಂಟಿಸ್ಟ್ನ ಮತ್ತೆ ಏನಂತಂದ್ರೆ ಜನರಲ್ಸ್ನ ಹೊಡೆದಿದ್ದಾರೆ. ಅವ್ರದ್ದು ಏಮ್ ಏನಂತಂದ್ರೆ ಇವೆಲ್ಲ ಜನರಲ್ಸ್ ಏನಿರ್ತಾರಲ್ಲ ವೆರಿ ಲಾಯಲ್ ಟು ದ ಸುಪ್ರೀಂ ಲೀಡರ್ ಅಂತ ಇರ್ತದೆ. ಓಕೆ, ದ ಮೂಮೆಂಟ್ ಇದು ಕೊಲ್ಯಾಪ್ಸ್ ಆಯ್ತು ಅಂತಂದ್ರೆ ಸೆಕೆಂಡ್ ರಂಗ್ ಲೀಡರ್ಸ್ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೋ ಇಲ್ಲ ಅಂಬೋದು. ಸೊ ಲೀಡರ್ಶಿಪ್ ಹೋಯ್ತಂದ್ರೆ ಆರ್ಮಿ ಎಷ್ಟು ಕೆಪಬಲ್ ಆಗಿ ಫೈಟ್ ಮಾಡ್ತದಿಲ್ಲ ಅಂತ ಅಂಡರ್ ಎಸ್ಟಿಮೇಟ್ ಮಾಡಿದರು. ಓಕೆ, ಸೊ ಅವರು ಕೂಡ ಅದೇ ಟೈಪ್ ಮಾಡಿದರು. ಈಗ ಬರ್ತಕ್ಕಂಥ ಕೆಲವೊಂದು ಮಾಹಿತಿ ಕನ್ಫ್ಲಿಕ್ಟಿಂಗ್ ಮೆಸೇಜಸ್ ಏನು ಬರ್ತಾವೆ ಅಂದರೆ ಅವ್ರು ಯಾರು ನ್ಯೂಕ್ಲಿಯರ್ ಸೈಂಟಿಸ್ಟ್ ಜನರಲ್ಸ್ ನೋಡಿದ್ರು ಅಂತ ಕ್ಲೇಮ್ ಮಾಡಿದ್ದಾರೆ. ಓಕೆ, ಸಮ್ ಆಫ್ ದಮ್ ಆರ್ ಸ್ಟಿಲ್ ಅಲೈವ್ ಅಂತ. ಓಕೆ. ಸೊ ನಾವೆಲ್ಲ ಸಾಯಿಸಾಕ್ಬಿಟ್ಟಿದ್ದೀವಿ ಅಂತ ಹೇಳಿ ಇವರು ಸಾಯಿಸೋದು. ಜನರಲ್ ಇಸ್ ಅಲೈವ್. ಸೊ ಅವರೆಲ್ಲ ಫೋಟೋಗಳೆಲ್ಲ ರಿಲೀಸ್ ಆಗಿದ್ವಲ್ಲ, ಹೊಡೆದಾಕ್ಬಿಟ್ಟಿದ್ದೀವಿ, ಮುಗಿಸ್ಬಿಟ್ಟಿದ್ದೀವಿ, ಮನೆ ರೂಮ್ ಒಳಗಡೆ ಕ್ಷಿಪಣಿ ನುಗ್ಗಿ ಹೊಡಿತು ಅಂತ ಹೇಳಿದ್ರಲ್ಲ ಅವರು. ಸೊ ದೋಸ್ ಪೀಪಲ್ ಆರ್ ಸಸ್ಪೆಕ್ಟೆಡ್ ಟು ಬಿ ಅಲೈವ್. ಸೊ ದಟ್ ಮೀನ್ಸ್ ಇದು ಸ್ಟಾರ್ಟ್ ಮಾಡಿದ ಏನಂತಂದ್ರೆ ಫಸ್ಟ್ ಇದೇನಪ್ಪ ಅಂದ್ರೆ ಬಿಸಿ ಇಡ್ರಿ ಈ ವಾರ್. ಇವನ್ ಇಫ್ ಯು ಫೈಟ್ ಅ ವಾರ್ ಫಾರ್ 1 week 2 to 3 months ಫ್ರಂಟ್ ಅಂಡ್ ಬ್ಯಾಕ್ ಇದು ಬಿಸಿ ಪೀರಿಯಡ್ ಇರ್ತದೆ. ಈಗ ನಾ ಆಪ್ ಸಿಂಧೂರ್ ಏನಂತಂದ್ರೆ ಇಟ್ ವಾಸ್ ಓನ್ಲಿ ಫಾರ್ 4 days. ಬಟ್ ದಟ್ ಕ್ಲೌಡ್ಸ್ ಆಫ್ ಆಪ್ ಸಿಂಧೂರ್ ಸ್ಟಿಲ್ ದೇರ್, ಯಾಕಂದ್ರೆ ಇಟ್ ಈಸ್ ಸ್ಟಿಲ್ ಆನ್, ವಿ ಹ್ಯಾವ್ ನಾಟ್ ಕ್ಲೋಸ್ ದ ಡೋರ್ಸ್ ಅಂತ ಹೇಳಿದ್ರು. ಅದರಂಗ ಯುದ್ಧದ ಮೈದಾನದಲ್ಲಿ ಈಗ ಸೀಸ್ ಫೈರ್ ಅದೆಲ್ಲ ಏನು ಹೇಳ್ತಾರಲ್ಲ, ಓನ್ಲಿ ಥಿಂಗ್ ದಟ್ ದೇರ್ ಇಸ್ ನೋ ಫೈರಿಂಗ್ ಟೇಕಿಂಗ್ ಪ್ಲೇಸ್, ಬಟ್ ಪ್ರಿಪರೇಷನ್ ಕೌಂಟರ್ ಪ್ರಿಪರೇಷನ್ ಡೆಫಿನೆಟ್ಲಿ ಇರ್ತದೆ. ಇವ್ರನ್ನ ಇಸ್ರೇಲ್ನಾಗಲಿ ಅಮೆರಿಕನಾಗಲಿ ನಾನು ತಿಳಿದ ಮಟ್ಟಿಗೆ ಇರಾನ್ದವ್ರು ನಂಬೋದಿಲ್ಲ. ಯಾಕಂದ್ರೆ ದ ಮೂಮೆಂಟ್ ಯು ಆರ್ ಕಾಟ್ ನ್ಯಾಪಿಂಗ್ ಅನ್ನ ಮತ್ತೆ ಬಾಂಬ್ ಮಾಡ್ತಾರೆ. ಸೊ ದೇ ಹ್ಯಾವ್ ಟು ಬಿ ಆನ್ ಕಂಟಿನ್ಯೂಸ್ ಗಾರ್ಡ್ ನಾವು ಇರಾನ್ದವರು. ಸಿಟ್ಟಿಂಗ್ ಡಕ್ಸ್ ಆಗಲ್ಲ ಇರಾನ್ ಅವ್ರೀಗ. ಈಗ ಆಗೋದಿಲ್ಲ ಅಂದ್ರೆ ಇರಾನ್ದಿಂದ ಎಷ್ಟೋ ಪಾಠ ಕಲಿಬೇಕಾಗಿದೆ. ಇಷ್ಟು US ಸ್ಯಾಂಕ್ಷನ್ಸ್ ಇದ್ದು ಎಕನಾಮಿಕಲ್ ಬ್ಲಾಕೇಡ್ ಮಾಡಿ ಎಲ್ಲ ಬ್ಯಾಂಕಿಂಗ್ ಸಿಸ್ಟಮ್ ಎಲ್ಲ ರೆಸ್ಟ್ರಿಕ್ಟ್ ಮಾಡಿ ಇಷ್ಟೆಲ್ಲ ಮಾಡಿದ್ರೆ ಅವರು ಹೊಸ ಎಕನಾಮಿಕ್ ಸಿಸ್ಟಮ್ ಒಂದು ತಯಾರು ಮಾಡಿಕೊಂಡು ಎಂಥೆಂಥ ಮಿಸೈಲ್ ತಯಾರು ಮಾಡ್ಯಾರಂದ್ರೆ ಇಡೀ ವರ್ಲ್ಡ್ದಲ್ಲಿ ಎಲ್ಲ ಮಿಸೈಲ್ ಪರ್ಚೇಸಿಂಗ್ ಇವರಿಂದನೇ ಮಾಡ್ತಾರೆ ನೋಡ್ರಿ. ಆ ಟೈಪು ದೇ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ ಒನ್ ಥಿಂಗ್, ಏರ್ಕ್ರಾಫ್ಟ್ ಅಥವಾ ಮಿಸೈಲ್ಸ್. ಒಂದರಲ್ಲೇ ಇನ್ವೆಸ್ಟ್ ಮಾಡೋಣ, ಒಂದರಲ್ಲೇ ಪವರ್ ಇಟ್ಕೊಂಡ್ಬಿಡಿ. ಇನ್ ಎನಿ ಕೇಸ್ ಫ್ಲೈ ಆಗಿ ಹೋಗಿದ್ದು ಏರ್ಕ್ರಾಫ್ಟ್ನ ಅದೇ ಡ್ರಾಪ್ ಮಾಡಬೇಕು, ಗ್ರೌಂಡ್ದಿಂದ ಅದೇ ಡ್ರಾಪ್ ಮಾಡಬೇಕು. ಸೊ ಅವ್ರದ್ದು ಪ್ರಾಪರ್ ಏನಂತಂದ್ರೆ ಎಕನಾಮಿ ಪ್ಲಸ್ ಮಿಲಿಟರಿ ಎರಡು ಇಂಟಗ್ರೇಟ್ ಮಾಡಿ ಫಸ್ಟ್ ಕ್ಲಾಸ್ ಆಗಿ ಪ್ರಿಪೇರ್ ಆಗಿದ್ದಾರೆ. ಗಿರೀಶ್ ಸರ್, ಮುಂದಿನ ವಾರಗಳಲ್ಲಿ ನಾವು ಈ ಕಡೆ ನಾವು ಚೆಕ್ ಮಾಡಿಕೊಂಡಾಗ ನಮ್ಮ ಆಪರೇಷನ್ ಸಿಂಧೂರ್ ಆಗಲಿ ಅಥವಾ ಇರಾನ್ ಇಸ್ರೇಲ್ ಇವರ ವಿಚಾರಗಳಲ್ಲಾಗಲಿ ಸೈನಿಕರು ಸಾಯೋದು ಕಡಿಮೆ ಆಗುತ್ತೆ. ಇನ್ನು ಸೈನಿಕರ ಸಾವುಗಳಿರಲ್ಲ, ಸತ್ತರೆ ಸಾಮಾನ್ಯ ಜನ ಸಾಯೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಯುದ್ಧದಲ್ಲಿ ನೋಡಿ ನಾವು ಕಾರ್ಗಿಲ್ ಬಗ್ಗೆ ಎಲ್ಲ ಮಾತಾಡಿದಾಗ ಅಲ್ಲಿ ಪಾಕಿಸ್ತಾನದ ಕಡೆ 400ಕ್ಕಿಂತ ಹೆಚ್ಚಿನ ಜನ ಸತ್ರು, ನಮ್ಮಲ್ಲೊಂದು 200ಕ್ಕಿಂತ ಹೆಚ್ಚಿನ ಜನ ಸತ್ರು, ಸೈನಿಕರು ಸತ್ರು ಅಂತ ನಾವು ಮಾತಾಡಿದ್ದೀವಿ. ಕಾಮನ್ ಮ್ಯಾನ್ ಅಂತ ಬಂದಾಗ ವರ್ಲ್ಡ್ ವಾರ್ ಟೈಮಲ್ಲಿ ಅದನ್ನು ಮಾತಾಡ್ತಾ ಇದ್ವಿ ನಾವು, ಕಾಮನ್ ಮ್ಯಾನ್ ಸಾಯ್ತಾ ಇದ್ರು ಅಂತ. ಇವಾಗೆಲ್ಲ ನೋಡಿ ಕ್ಷಿಪಣಿಗಳು. ಇಲ್ಲಿ ಸುಪ್ರೀಮಸಿ ಅಂತ ಬಂದಾಗ, ಈ ವಾರಲ್ಲಿ ಸುಪ್ರೀಮಸಿ ಅಂತ ಬಂದಾಗ ಇಸ್ರೇಲ್ಗೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಥವಾ ಇರಾನ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಐರನ್ ಡೋಮ್ ಇದನ್ನು ನಾವು ಯಾರು ಬ್ರೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಇಮೇಜ್, ಅದ್ರ ಬಗ್ಗೆ ಇಮೇಜ್ ನಾನು ಹೇಳ್ತಾ ಇರೋದು, ಫ್ಯಾಕ್ಟ್ ಏನೋ ನನಗೆ ಬೇಕಾಗಿಲ್ಲ ಅದು. ಅದನ್ನು ಇವರು ಬ್ರೇಕ್ ಮಾಡಿದ್ರು ಇರಾನ್ ಅವರು. ಅಟ್ ದ ಸೇಮ್ ಟೈಮ್ ಇರಾನ್ ಕಡೆ ತುಂಬ ಸಾವು ನೋವಾಯಿತು ಇರಾನ್ ಕಡೆಗೆ. ಇಸ್ರೇಲ್ ಕಟ್ಟಡಗಳು ಉರುಳಿದ್ವು, ಇರಾನ್ ಕಟ್ಟಡಗಳು ಉರುಳಿದ್ವು. ಸೊ ಹಾಗಾಗಿ ಇದರಲ್ಲಿ ಏನು ಸಾಧಿಸಿದ್ರು ಯಾರ್ಯಾರು ನೋಡಿ. ಈಗ ಫಸ್ಟ್ ಆಫ್ ಆಲ್ ಇಸ್ರೇಲ್ ನಾನು ಮಾರ್ಕ್ಸ್ ಕೊಡಂಗಿದ್ರೆ ಏರ್ ಡಿಫೆನ್ಸ್ನ ಕಂಪ್ಲೀಟ್ ನಿರ್ನಾಮ ಮಾಡಕ್ಬಿಟ್ರು. ಇರಾನ್ದು ಏರ್ ಡಿಫೆನ್ಸ್ ಆಗಲಿ, ಆ್ಯಂಟಿ ಇದಾಗಲಿ, S-300 ಅದಕ್ಕೆ ಬೇಕಾಗಿರೋಂಥ ರೇಡಾರ್ಸು, ಎವ್ರಿಥಿಂಗ್ ದೇ ಡಿಸ್ಟ್ರಾಯ್ಡ್. ಸೊ ಹೆಂಗೆ ಮಾಡ್ಕೊಂಬಿಟ್ರು ಅಂದರೆ ದೇ ಕ್ಯಾನ್ ಗೋ 200 ಫ್ಲೈಟ್ಸ್ ಆ್ಯಂಡ್ ದೇ ಕ್ಯಾನ್ ಕಮ್ ಬ್ಯಾಕ್. ಸೊ ಒನ್ಸ್ ಕಂಪ್ನಿ ಒಂದು ದೇಶದ ಏರ್ ಡಿಫೆನ್ಸ್ ವೀಕ್ ಮಾಡಿಬಿಟ್ರೆ ದ ವಾರ್ ಎಲ್ಲೋ ಒಂದು ಅರ್ಧ ಮುಗ್ದಂಗೆ ಆಗ್ಬಿಡುತ್ತೆ. ಈಗ ನೋಡಿ, ಯುಕ್ರೇನ್ ಆ್ಯಂಡ್ ರಷ್ಯಾ ತಗೊಳ್ಳಿ. ಯುಕ್ರೇನ್ ಏರ್ ಡಿಫೆನ್ಸ್ ಅಷ್ಟು ವೀಕ್ ಆಗಲೇ ಇಲ್ಲ. ದೋ ದೇ ಡೋಂಟ್ ಹ್ಯಾವ್ ಏರ್ಕ್ರಾಫ್ಟ್ಸ್, ಬಟ್ ಸ್ಟಿಲ್ ರಷ್ಯಾ ಅವರು ಅಷ್ಟು ಧೈರ್ಯವಾಗಿ ಏರೋಪ್ಲೇನ್ ತಗೊಂಡು ಮುಂದೆ ನುಗ್ಗಕ್ಕಾಗ್ತಾ ಇಲ್ಲ. ಬಿಕಾಸ್ ದೇರ್ ಏರ್ ಡಿಫೆನ್ಸ್ ಇಸ್ ವೆರಿ ಸ್ಟ್ರಾಂಗ್. ನೀವು ಆಕಾಶ ಆ ಥರ ನಾನು ಹೇಳ್ತಾ ಇರೋದು ಏರ್ ಡಿಫೆನ್ಸ್ ಸಿಸ್ಟಮ್. ಅವ್ರ ಹತ್ರ ಏರ್ಕ್ರಾಫ್ಟ್ಗಳು ಅವ್ರ ಹತ್ರನೂ ಇಲ್ಲ, ಯುಕ್ರೇನ್ ಹತ್ರನೂ. ಬಟ್ ಸ್ಟಿಲ್ ರಷ್ಯಾ ಇಸ್ ದೋ ದೇ ಹ್ಯಾವ್ ಗಾಟ್ Su-57 ಅದು ಇದು ಏನೇ ಹೇಳಿದ್ರು ದೇ ಆರ್ ಅಫ್ರೇಡ್ ಟು ಗೋ ವೇರ್ ದೇರ್ ಏರ್ ಡಿಫೆನ್ಸ್ ಇಸ್ ವೆರಿ ಸ್ಟ್ರಾಂಗ್ ಅನ್ಸುತ್ತೆ ಅಂತ. ಇದರಲ್ಲಿ ಇಸ್ರೇಲ್ ಟುಕ್ ಓವರ್ ದಟ್ ಅಡ್ವಾಂಟೇಜ್.
200 ಬೇಕಾದ್ರೆ ಹೋಗೋದು, 50 ಬೇಕಾದ್ರೆ ಹತ್ತತ್ರ 1,000 ಸಾಲ್ಟಿ ಮೇಲೆ ಮಾಡಿಬಿಟ್ಟಿರ್ಬೇಕು ನನಗೆ ತಿಳಿದಂಗೆ. ಏರ್ ಡಿಫೆನ್ಸ್ ವಾಸ್ ವೆರಿ ಸ್ಟ್ರಾಂಗ್. ಒಂದು ಎರಡನೇದು ಇರಾನಿಗೆ ಮಾರ್ಕ್ಸ್ ಕೊಡಕ್ಕೆ ಹೋದ್ರಲ್ಲಿ ಅವರು ಫಸ್ಟ್ 200 ರೆಗ್ಯುಲರ್ ಮಿಸೈಲ್ಸ್, ನಾಟ್ ವೆರಿ ಗ್ರೇಟ್ ಮಿಸೈಲ್ಸ್, ಹತ್ತತ್ರ 581 ಮಿಸೈಲ್ ಹೊಡೆದಿದ್ದಾರೆ. 131 ಓನ್ಲಿ ಕುಡ್ ಲ್ಯಾಂಡ್ ಆನ್ ದಿ ಇದು ಇಸ್ರೇಲ್. The second wave ಏನು ಕೊಟ್ಟರು, ಸೆಕೆಂಡ್ ಥರ್ಡ್ ಫೋರ್ತ್ ವೇವ್, ದೇ ವರ್ ಸೆಂಡಿಂಗ್ 10-20, ದೋಸ್ ವರ್ ಆಲ್ ಹೈಪರ್ಸಾನಿಕ್ ಲೈಟ್ ವೆಹಿಕಲ್ಸು ಅಂಥದ್ದು ಹೊಡೆದ್ರು. ಐರನ್ ಡೋಮ್ ವಾಸ್ ರಚನೆ ಮಾಡಿದ್ದು ಈವನ್ ನಮ್ಮ ಆಕಾಶ ಆಗಲಿ, ಇಟ್ ಕ್ಯಾನ್ ಡೂ ಒನ್ ಲಿಮಿಟೆಡ್ ಲೆವೆಲ್ ಆಫ್ ಡಿಫೆನ್ಸ್. ನೀವು 100-200 ತಗೊಂಡ್ಬಿಟ್ರೆ ವರ್ಲ್ಡಲ್ಲಿ ಯಾವ ಇದು ಇಲ್ಲ ನಿಮ್ ತಡೆಯೋಕ್ಕೆ ಏರ್ ಡಿಫೆನ್ಸ್. ಸ್ಟಿಲ್ ಐರನ್ ಡೋಮ್ ಹ್ಯಾಸ್ ಡನ್ ಇಟ್ಸ್ ವರ್ಕ್. What maximum possible, it has done its work. But Iran, sir ಹೇಳ್ದಂಗೆ, they have with such a low, they have developed these type of ballistic missiles ಅಂದ್ರೆ, and the drones, Shahid ಅವೆಲ್ಲ kamikaze drones with available resources. Though loyal to Russia, ಅವರು ಏನು ಸಪ್ಲೈ only lip service ಕೊಟ್ರು ಅಷ್ಟೇ. ಬಿಟ್ರೆ ರಷ್ಯಾದವ್ರು ಏನು ಕೊಟ್ಟರು, ಸಣ್ಣ ಪುಟ್ಟ S-300 ನಾಟ್ ಅ ವೆರಿ ಗ್ರೇಟ್ ಇದು ಕೊಡ್ಲಿಲ್ಲ ಅವ್ರಿಗೆ ಡಿಫೆನ್ಸ್ ಎಲ್ಲ. ಸಣ್ಣ ಪುಟ್ಟದ ಏನೋ ಕೊಟ್ಟರು, ಗೋಲ್ಡ್ ಗಿಲ್ಡ್ ಎಲ್ಲ ಕೊಡ್ತಾ ಇದ್ರು. ಏನ್ ಮಾಡ್ತಾರೆ ಗೋಲ್ಡ್ ಇಟ್ಕೊಂಡು ಈಗ ವಾರಲ್ಲಿ? ಸೊ ಆ ತರ ಏನೋ ಸಪೋರ್ಟ್ ಮಾಡ್ಕೊಂಡು ಬಂದ್ರು ಅಷ್ಟೇ. ಬಟ್ ಸ್ಟಿಲ್ ಇರಾನ್ ಡಿಡ್ ಎ ಫೇರ್ ಜಾಬ್. ಅಂದ್ರೆ ಅವ್ರ ಹತ್ರ ಇದ್ದಿದ್ದಷ್ಟು ಇದ್ರಲ್ಲೂ ಇಡೀ ಗಲ್ಫ್ ಕಂಟ್ರಿ ವಾಸ್ ನಾಟ್ ಸಪೋರ್ಟಿಂಗ್ ಇರಾನ್. ಯಾವ ಈಜಿಪ್ಟ್ ತಗೊಳ್ಳಿ, ಜೋರ್ಡಾನ್ ತಗೊಳ್ಳಿ, ದೇವರ್ ಗಿವಿಂಗ್ ಜಾಗ ಅವ್ರಿಗೆ. ಸಿರಿಯಾ ತಗೊಳ್ಳಿ, ಇರಾಕ್ ತಗೊಳ್ಳಿ, ಇರಾಕಲ್ಲಿ ಅಫ್ಕೋರ್ಸ್ ಶಿಯಾನೇ ಇತ್ತು ರೆಜಿಮ್, ಬಟ್ ಅಮೆರಿಕನ್ಸ್ ಇದ್ರು, ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ನಮ್ಗೆ ಯಾಕಪ್ಪ ಬೇಕು ಅಂತ. ನನ್ ಆಫ್ ದ ಗಲ್ಫ್ ಕಂಟ್ರೀಸ್ ವೇರ್ ರೆಡಿ ಟು ಸಪೋರ್ಟ್ ಇರಾನ್, ದೋ ದೇ ವರ್ ಓನ್ಲಿ ಗಿವಿಂಗ್ ಲಿಪ್ ಟಾಕ್ಸ್. ಇದು ಸರಿಗಿಲ್ಲ ಅಂದ್ರೂ ಯಾರೂ ಬಂದು ಸಪೋರ್ಟ್ ಮಾಡಲಿಲ್ಲ ಇರಾನ್ಗೆ. ಸೊ ಇರಾನ್ ಶುಡ್ ಅಂಡರ್ಸ್ಟ್ಯಾಂಡ್ ಹೌ ದಿ ಗಲ್ಫ್ ಕಂಟ್ರಿ ವಿಲ್ ಬಿಹೇವ್ ನೌ when Iran is hit. So they may retaliate back strongly over, ಈಗಲೇ ಆಗದೆ ಇರ್ಬೋದು, ಓವರ್ ದಿ ಇಯರ್ಸ್ ದೇ ವಿಲ್ ಟ್ರೈ ಟು ಡೆವಲಪ್ ಮೋರ್ ಆಫ್ ದಿ ಮಿಸೈಲ್ಸ್ ಆರ್ ಆ್ಯಂಡ್ ದೇರ್ ಇಂಟೆಲಿಜೆನ್ಸ್ ಸರ್ವಿಸ್. ಈಗ ಗೊತ್ತಾಯಿತು ಮೊಸಾದವ್ರೊಳೆ ಒಳಗಡೆ ಹೆಂಗೆ ಹೊಡೆದ್ರು, ಅವ್ರ ಡ್ರೋನ್ಸ್ಗಳನ್ನ ಹೆಂಗೆ ಇದು ಮಾಡಿ ನೋಡಿದ್ರು, ಎವ್ರಿಥಿಂಗ್ ದೇ ಹ್ಯಾವ್ ಅಂಡರ್ಸ್ಟುಡ್ ದೇರ್ ವೇ ಆಫ್ ಇದು. ಬಟ್ ಸ್ಟಿಲ್ ಇಸ್ರೇಲ್ ಐ ಫೀಲ್, ನೋಡಿ ಫಸ್ಟ್ ಅವನು ಗೊತ್ತಿತ್ತು ದ ಸೋರ್ಸ್ ತಲೆ ಇರೋದು ಇರಾನಲ್ಲಿ ಅಂತ. ಅವ್ನು ಹೊಡಿಯೋಕೆ ಮುಂಚೆ ಎಲ್ಲಾರನ್ನೂ ಕ್ಲಿಯರ್ ಮಾಡ್ಕೊಂಬಂದ. ಈ ಕಡೆ ಔತಿನ ಹಿಡ್ದ, ಈ ಕಡೆ ಔತಿನ ಕಮ್ಮಿ ಮಾಡ್ತಾ ಇದ್ದಾನೆ, ಹೆಜ್ಬುಲ್ಲಾನ ಫುಲ್ ನಿರ್ನಾಮ ಮಾಡ್ದ. ಈ ಕಡೆ ಔತೀಸಲಿ ಸಿನ್ವಾರು, ಮೊಹಮ್ಮದ್ ಸಿನ್ವಾರು ಎಲ್ಲ ಆಲ್ಮೋಸ್ಟ್ ಎಲ್ಲ, ಅದು ಏನಿಲ್ಲ ಇನ್ನೇನಿದ್ರು. ನೆಕ್ಸ್ಟ್ ಅವನು ಅದೇ ಹೇಳ್ತಾನೆ ಟ್ರಂಪ್, ನಾನು ಇಲ್ಲಿ ಇದು ಮಾಡ್ಕೋತೀನಿ, ರಿಸಾರ್ಟ್ ಮಾಡ್ತೀನಿ, ಈ ಕಡೆ ಎಲ್ಲರೂ ಹೋಗಿ ಇಲ್ಲ ಇದು ಮಾಡಿ ನಿಲ್ಸಿ ಅಂತ. ಅವನು ಅದನ್ನ ಮಾಡ್ದ, ಔತೀಸ್ನ ಇದು ಮಾಡ್ದ. ಇಲ್ಲಿ ಸಿರಿಯಾಲಿ ಅಸಾದ್ ಅವನ ರೆಜಿಮೆ ಹೋಯ್ತು. ಸೊ ಎವ್ರಿವೇರ್ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಟ್ಟ. ದೆನ್ ಡೈರೆಕ್ಟ್ಲಿ ಇವೆಂಟ್ ಟು ದ ತಲೆ. ಬಟ್ ಇರಾನ್ ತಲೆಗೆ ಹೋಗಿ ಹೊಡೆದ, ತಲೆಗೆ ಹೋಗಿ ಶುರು ಮಾಡ್ದ. ಬಟ್ ಅಲ್ಲಿ ಏನೋ ನೀವು ಹೇಳ್ದಂಗೆ ಫಿಕ್ಸಿಂಗ್ ಆಯ್ತು, ಅಮೆರಿಕಾಗೂ ಮಧ್ಯದಲ್ಲಿ ಫಿಕ್ಸಿಂಗ್ ಆಗಿ ಸಾಕಪ್ಪ ಅಂತ ನಿಲ್ಸಿದ್ರೆ. ಸುದರ್ಶನ್ ಸರ್, ಈಗ ನಾವು ಅಮೆರಿಕ ಅಂತ ಒಂದು ವಿಚಾರಕ್ಕೆ ಬಂದಾಗ, ಆನಂತರದಲ್ಲಿ ಇರಾನ್ ನಾವು ಬಗ್ಗೆ ಮಾತಾಡಬೇಕಾದಾಗ, ಇರಾನ್ ವಿಚಾರದಲ್ಲಿ ಅಮೆರಿಕದ ನಿಲುವು ಏನಾಗಿತ್ತು, ಇದು ಒಂದು ಭಾಗ. ಎರಡನೆಯದು, ಈಗ ಇರಾನ್, ಈಗ ಅವರು ಎಲ್ಲರೂ ಹೇಳಿದ್ದೇನು ಅಂದರೆ, ಇರಾನ್ನಲ್ಲಿ ಅಣ್ವಸ್ತ್ರ ಇದೆ, ನಾವು ಹೊಡಿತಾ ಇದ್ದೀವಿ ಅಂತ. ಅದು ಯುರೇನಿಯಮನ್ನು ಸಾಗಿಸಿದ್ದಾರೆ ಅಂತ ಬಂದಾಗ ಅಣ್ವಸ್ತ್ರಕ್ಕೆ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಕೂಡ ಅಷ್ಟೇ ನಿಜ ಆಗುತ್ತೆ. ಜಗಜ್ಜಾಹೀರಾಯಿತು, ನನ್ನ ಬಳಿ ಇಲ್ಲ, ನಾನೇನು ಮಾಡ್ತಾ ಇಲ್ಲ, ಅಣು ವಿದ್ಯುತ್ ಉತ್ಪಾದನೆಗೆ ಇಟ್ಕೊಂಡಿದ್ದೀನಿ ಅನ್ನೋದು ಸ್ವಲ್ಪ ನಂಬಕ್ಕೆ ಕಷ್ಟ ಆಗ್ತಕ್ಕಂಥ ವಿಚಾರ. ಇದೇ ನೀತಿಯನ್ನು ಅಮೆರಿಕ ಎಲ್ಲ ಅನ್ಅಫಿಷಿಯಲಿ ಅಕ್ರಮವಾಗಿ ಯುರೇನಿಯಂ ಸಂಗ್ರಹಗಾರರಿಗೂ, ಅಣ್ವಸ್ತ್ರ ಸಂಗ್ರಹ ಮಾಡುವವರಿಗೂ, ತಯಾರು ಮಾಡ್ತಿರುವವರಿಗೂ ಅಮೆರಿಕ ಇದೇ ಪಾಲಿಸಿನ ಜಾಗತಿಕವಾಗಿ ಅಪ್ಲೈ ಮಾಡುತ್ತಾ? ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2ನಲ್ಲಿ ಅಂತ ಬಂದಾಗ, ಅಮೆರಿಕ ಮತ್ತು ಇಲ್ಲಿ ಇರಾನ್ ಅನ್ನೋ ಒಂದು ವಿಚಾರದಲ್ಲಿ, ಈಗ ಇರಾನ್ ತನ್ನ ಪ್ರಾಕ್ಸಿಗಳ ಮೂಲಕ, ಹೌತಿಗಳು, ಹೆಜ್ಬುಲ್ಲಾಗಳು, ಹಮಾಸೋ, ಇವರು ಯಾರ್ದೋ ಮೂಲಕವಾಗಿ ಮತ್ತೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದಕ್ಕೂ ಇರಾನ್ಗೂ ಸಂಬಂಧ ಇರಲ್ವಾ? ಈಗ ನೋಡಿ, ಯುದ್ಧ ಆಕ್ಚುಲಿ ನಡೆದಿದ್ದು ಇಸ್ರೇಲ್ ಮತ್ತು ಇರಾನ್ ನಡುವೆ. ಇದಕ್ಕೂ ಮೊದಲು ಇರಾನ್, ನೀವು ಹೇಳಿದಾಗೆ, ಪ್ರಾಕ್ಸಿಗಳನ್ನ ಯೂಸ್ ಮಾಡ್ಕೊಂಡು, ಹಮಾಸ್, ಹಿಜ್ಬುಲ್ಲಾ, ಹೂತಿಗಳನ್ನ ಯೂಸ್ ಮಾಡ್ಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇತ್ತು. ಇಲ್ಲಿವರೆಗೂ ಡೈರೆಕ್ಟ್ ಆಗಿ ಈ ಪ್ರಮಾಣದ ಯುದ್ಧ ನಡೆದಿರಲಿಲ್ಲ. ಈಗ ಯಾವಾಗ ಹಮಾಸ್
ಆಲ್ಮೋಸ್ಟ್ ನೆಲ ಕಚ್ಚಿತು. ಆಮೇಲೆ ಈ ಮಗ್ಗಲಿನ ಮುಳ್ಳುಗಳು ಏನಿದ್ವು ಹಿಜ್ಬುಲ್ಲಾ, ಅವು ಒಂದಿಷ್ಟು ತಣ್ಣಗಾದ್ವು. ಹೂತಿಗಳಿಗೂ ಈ ಇರಾನ್ ನಿಂದ ಬರೋ ಮಿಸೈಲ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಈಗ ಇಸ್ರೇಲ್ಗೆ ಇದ್ದಿದ್ದು ಒಂದು ಏನು ಅಂದ್ರೆ ರೆಜಿಮ್ ಚೇಂಜ್. ಅವನೊಬ್ಬ ಐಲು ಸರ್ವಾಧಿಕಾರಿಯನ್ನ ಮುಗಿಸ್ಬಿಟ್ರೆ ಅಲ್ಲಿಗೆ ಬೇರೆ ಯಾರು ಬರ್ತಾರೋ ಗೊತ್ತಿಲ್ಲ, ಅವರವರೊಳಗೆ ಸಿವಿಲ್ ವಾರ್ ತರ ಆಗ್ಬಹುದು, ಅಥವಾ ಅಮೆರಿಕಾದಿಂದ ಈ ಶಾ ರೇಜಾ ಪೆಹಲ್ವಿ ಏನಿದ್ದಾನೆ ಅವನ್ನೇ ಬಂದು ಅಮೆರಿಕ ಕೈಗೊಂಬೆಯಾಗಿ ಅವನು ಕೂರಿಸಿಬಿಡ್ಬೋದು. ಅದೇನಾಗ್ತಿತ್ತೋ ಗೊತ್ತಿಲ್ಲ. ಬಟ್ ಇಸ್ರೇಲ್ ವಾಸ್ ವೆರಿ ಕ್ಲಿಯರ್ ದಟ್ ಹಂತ ಹಂತವಾಗಿ ಈ ಜನರಲ್ಗಳು, ಈ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು, ಆಮೇಲೆ ಈ ಅಣು ಸ್ಥಾವರಗಳನ್ನ ಮುಗಿಸ್ಬಿಟ್ರೆ ದ ಫೈನಲ್ ಟಾರ್ಗೆಟ್ ಇಸ್ ಆಯತುಲ್ಲಾ ಅಲಿ ಖಮೆನೈ. ಆಗ ಎಂಟ್ರಿ ಆಯ್ತು ಅಮೆರಿಕ ಅಂಡ್ ಟ್ರಂಪ್ ಅಂಡ್ ಕಂಪನಿ. ಇನ್ನೇನೆಲ್ಲ ಮುಗಿದು ಹೋಗ್ಬಿಟ್ಟಿತ್ತೋ ಏನೋ ಇದರಲ್ಲಿ. ಬಟ್ ನಾವು ಈಗ ನೋಡಿ B2, ಐ ಥಿಂಕ್ B2 ಬಾಂಬರ್ಸ್ ವರ್ ಲಾಸ್ಟ್ ಯೂಸ್ಡ್ ಇನ್ ಗಲ್ಫ್ ವಾರ್. ಅಲ್ಲಿಂದ ಇವು ಜಂಕ್ ಹಿಡ್ಕೊಂಡು ಕೂತಿದ್ವಿ. ಆಮೇಲೆ B2 ಕ್ಯಾಲೆಂಡರ್ ಲೈಫ್ ಇರೋದೇ ಇನ್ನು 4 ವರ್ಷ ಮುಗಿದ್ಬಿಡುತ್ತೆ. ಆಮೇಲೆ B52 ಅಂತ ಬರುತ್ತೆ. ಸೊ ಇಷ್ಟರೊಳಗೆ B2 ಯೂಸ್ ಮಾಡಿಕೊಂಡು ಅದೇ ನಾನು ನಿಮ್ಮ ಅಣುಸ್ಥಾವರಗಳ ಮೇಲೆ ಅಥವಾ ಎಲ್ಲಿ ಯುರೇನಿಯಂ ರಿಚ್ ಮಾಡ್ತಿದ್ದೀರಾ ಆ ಒಂದು ನೆಲೆಗಳ ಮೇಲೆ ಇದು ಬಾಂಬ್ ಹಾಕ್ಬೇಕು ಅಂದ್ರೆ ಇದೇ ಒಂದು ದೊಡ್ಡ ಗಾತ್ರದ 13.5 ಟನ್ ಗಾತ್ರದ ಈ ಬಂಕರ್ ಬಸ್ಟರ್ ಅದನ್ನ ತಗೊಂಡ್ ಬಂದು ಮಾಡಿದ್ರು. ಬಟ್ ಐ ಥಿಂಕ್ ಇಟ್ ವಾಸ್ ಫಾರ್ ಕಾಸ್ಮೆಟಿಕ್ಸ್. ಅಷ್ಟೊತ್ತಿಗಾಗ್ಲೇ ಇವರು ತಗೊಂಡು ಹೋಗ್ಬಿಟ್ಟಿದ್ರು. ಆಮೇಲೆ ಈಗ ಮತ್ತೆ ನೀವು ಹೇಳಿದಾಗೆ ಇನ್ನೊಮ್ಮೆ ಈ ರಿಸರ್ಜೆನ್ಸ್ ಆಗುತ್ತಾ ಯೂಸಿಂಗ್ ಪ್ರಾಕ್ಸಿಸ್, ಅದು ಸ್ವಲ್ಪ ಕಡಿಮೆನೆ. ಯಾಕಂದ್ರೆ ಇಷ್ಟೊತ್ತಿಗಾಗ್ಲೇ ಇಸ್ರೇಲಿಗೆ ಒಂದು ಹಿಡಿತ ಬಂದಿದೆ ಈ ಪ್ರಾಕ್ಸಿಗಳ ಮೇಲೆ. ಸೊ ಈಗ ಒಂದಿಷ್ಟು ಹಮಾಸ್ಗಳನ್ನ ಇನ್ನೊಂದಷ್ಟು ಕೆಲಸ ವರ್ಕ್ ಇನ್ ಪ್ರೋಗ್ರೆಸ್ ಇದೆ, ಸ್ವಲ್ಪ ಉಳ್ಕೊಂಡಿದೆ. ಅದನ್ನ ಮುಗಿಸ್ಬಿಟ್ರೆ, ಹಿಜ್ಬುಲ್ಲಾ ಮುಗಿಸ್ಬಿಟ್ರೆ ಒಂದಿಷ್ಟು 5-6 ವರ್ಷ ಈಗ ಏನೇ ಅವ್ರು ಯುರೇನಿಯಂ ಎನ್ರಿಚ್ ಮಾಡಿದ್ದನ್ನು ಎಲ್ಲಿಗೆ ತಗೊಂಡೋಗಿರ್ಲಿ, ಅಟ್ಲೀಸ್ಟ್ ಅವರಿಗೆ ಇನ್ನೊಂದು 5-6 ವರ್ಷ ಅಂತೂ ಬೇಕು ಮತ್ತು ಬಿಕಮ್ ಎ ಥ್ರೆಟ್. ಸೊ ಅಟ್ಲೀಸ್ಟ್ ಒಂದು 5 ವರ್ಷ ಇಸ್ರೇಲ್ ನಲ್ಲಿ ಒಂದಿಷ್ಟು ಭಯದ ವಾತಾವರಣ ಇರಲಾರ್ದು ಅನ್ಸುತ್ತೆ. ಫೈನ್, ಇಂಟ್ರೆಸ್ಟ್ ಆಯ್ತು ಸರ್. ಈಗೆಲ್ಲ ಮಧ್ಯಪ್ರಾಚ್ಯ ಪೂರ್ತಿ ಈಗ ಶಾಂತಿ 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 ಅಂತ ಹೇಳಿ ಬೆಳಗ್ಗೆ ಸಾಯಂಕಾಲದವರೆಗೂ ಶಾಂತಿನ ಅಲ್ಲಿ ಇಡೀ ಮಧ್ಯಪ್ರದೇಶ ತುಂಬ ಕಾಮಾಗಿ ಕೂಲಾಗಿ ಆಫ್ಟರ್ ದಿಸ್ ವಾರ್ ಅವರನ್ನು ಕಾಮಾಗಿ ಕೂಲಾಗಿರುತ್ತೆ ಅಂತ ಜನ ಭಾವಿಸಬಹುದಾಗುತ್ತಾ? ಇಲ್ಲಿ ಟ್ರಂಪ್ನ ಆತಂಕಗಳು, ಈಗ ಇರಾನ್ ಮೇಲೆ ಅಷ್ಟೊಂದು ಸಹಾನುಭೂತಿ ಟ್ರಂಪ್ಗೆ ಯಾಕೆ? ಟ್ರಂಪ್ ಇರಾನ್ ಮೇಲೆ ಬಾಂಬ್ ಹಾಕಿದ್ದು ಅಲ್ಲದೆ ಈಗ ಇರಾನ್ನ ಶೌರ್ಯ ಸಾಹಸ, ಅವರೆಷ್ಟು ಧೈರ್ಯದಿಂದ ಹಿಮ್ಮೆಟ್ಟಿಸಿದ್ರು, ಎಷ್ಟು ಧೈರ್ಯದಿಂದ ಅವರು ಹೋರಾಡಿದ್ರು ಅಂತೇಳಿ ಇರಾನ್ನ ಬ್ರೇವರಿ ಬಗ್ಗೆ ಟ್ರಂಪ್ ಇವತ್ತು ಭಾಷಣ ಮಾಡ್ತಾ ಇರೋದು. ಚೀನಾ ವ್ಯಾಪಾರ ಮಾಡ್ಕೊಳ್ಳಿ, ನಾನು ತಡೆಯಲ್ಲ ಅಂತ, ನಾನು ತಡೆಯಲ್ಲ, ವ್ಯಾಪಾರ ಮಾಡ್ಕೊಳ್ಳಿ. ತಡೆಯೋ ತಾಕತ್ತು ಏನಾದರೂ ಟ್ರಂಪ್ಗೆ ಇವತ್ತಿಗೂ ಉಳ್ಕೊಂಡಿದ್ಯಾ? ಅಮೆರಿಕಾಗ ಆ ತಾಕತ್ತಿದೆಯಾ? ರಷ್ಯಾ ಆದ್ಮೇಲೆ ನಾನು ಅದು ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ರಷ್ಯಾ ನಮ್ಮ ದೇಶಕ್ಕೆ ಡಿಸ್ಕೌಂಟಲ್ಲಿ ಕೊಟ್ಬಿಟ್ರು ಆಯಿಲ್ನ. ಇವತ್ತು ಯಾವ್ದಾದ್ರು ದೇಶಕ್ಕೆ ನಿಜವಾಗ್ಲೂ ಆ ತಾಕತ್ತು ಉಳ್ಕೊಂಡಿದ್ಯಾ? ಅಮೆರಿಕಾಗ ಆ ತಾಕತ್ತಿತ್ತು ನಂಬ್ತೀನಿ ನಾನು, ಆದರೆ ನಾಟ್ ಅಟ್ ಟ್ರಂಪ್ಸ್ ರಿಜೀಮ್ ಅಂತ. ಈಗ ನೋಡು, ಅವರು ರಿಜಿಮ್ ಚೇಂಜ್ ಮಾಡ್ಬೇಕಂತಕ್ಕೊಂದು ಏನೋ ಒಂದು ಗುರಿ ಇಟ್ಕೊಂಡಿದ್ರು. ವೆನ್ಸ್ ದೇ ಕಮ್ ಟು ನೋ, ಈಗೇನಪ್ಪ ಅಂದ್ರೆ ಆಯತುಲ್ಲಾ ಖಾಮೆನಿ ಇನ್ನೂ ಸ್ಟ್ರಾಂಗ್ ಆಗಿಬಿಟ್ಟ. ಈಗ ರೆಜಿಮ್ ಚೇಂಜ್ ಪ್ರಶ್ನೆನೇ ಬರೋದಿಲ್ಲ. ಈ ಯುದ್ಧ ಆದ ನಂತರ ಎಲ್ಲ ಸೆಲೆಬ್ರೇಷನ್ ನಡೀತಾ ಇದೆ, ಎಲ್ಲರೂ ಸಾಕಷ್ಟು ಸಾವಿರಾರು ಜನ ಇದರಲ್ಲಿ ಬಂದಿದ್ದಾರೆ. ಸೊ ಅದು ಏನಂತಂದ್ರೆ ಈಗ ಇಟ್ ಇಸ್ ಅ ಓಲ್ಡ್ ಸ್ಟೋರಿ. ನಾವು ರೆಜಿಮ್ ಚೇಂಜ್ ಆಗೋದು ಸಚ್ ಇಸ್ 86 years. ಇನ್ನೊಂದು 2-3 ವರ್ಷದಾಗ ನ್ಯಾಚುರಲ್ ಡೆತ್ ಆಗೋದನ್ನು ಈ ಆಲ್ರೆಡಿ ನಾಮಿನೇಟೆಡ್ ನೆಕ್ಸ್ಟ್ ಯಾರು ಪವರ್ದಲ್ಲಿ ಬರ್ಬೇಕಂತಕ್ಕೊಂದು. ಬಟ್ ನಮ್ಮದು ಒಂದು ಪ್ರಶ್ನೆ ಏನಂತಂದ್ರೆ, ಇವ್ರದ್ದು ಮಿಸ್ಕ್ಯಾಲ್ಕುಲೇಷನ್ ಮಾಡಿದ್ರು, ಇರಾನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ದೇ ಥಾಟ್ ಇರಾಕ್, ಲಿಬಿಯಾ, ಸಿರಿಯಾದಲ್ಲಿ ಹೋದಾಗ ನಾವು ಜಸ್ಟ್ ಎನಿ ರೆಜಿಮ್ ಚೇಂಜ್ ಏನಂತಂದ್ರೆ ಯು ಹ್ಯಾವ್ ಟು ಗೋ ಆನ್ ಗ್ರೌಂಡ್. ಗ್ರೌಂಡ್ದಲ್ಲಿ ಎಲ್ಲಿವರೆಗೆ ಲ್ಯಾಂಡ್ ಆಪರೇಷನ್ಸ್ ಇದಾಗೋದಿಲ್ಲ ಅಲ್ಲಿವರೆಗೆ ರೆಜಿಮ್ ಚೇಂಜ್ ಬರೀ ಹವಾಯಿದಲ್ಲಿ ಮಿಸೈಲ್ ಏರ್ಕ್ರಾಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಬಟ್ ಈಗಲೂ ಹೇಳೋದು, ನೀವು ಒಂದು ದೇಶದ ಒಳಗಡೆ ಸೈನಿಕರು ನುಗ್ಗಿ ಮಾಡೋ ಯುದ್ಧದಿಂದ ಮಾತ್ರ ನೀವು ಅಧಿಕಾರ ಪಲ್ಲಟ ಮಾಡಬಹುದೇ ಹೊರತು ಇಲ್ಲಿಂದ 2 ಮಿಸೈಲ್ ಹಾರಿಸ್ತೀನಿ, ಅವನೊಂದು 2 ಮಿಸೈಲ್ ಹಾರಿಸ್ತಾನೆ. ಅನ್ಲೆಸ್ ಆರ್ಮಿ ಎಂಟರ್ಸ್ ನುಗ್ಲೇಬೇಕು, ಸೈನಿಕರು ನಡ್ಕೊಂಡೋಗಿ ನುಗ್ಬೇಕಲ್ಲಿ. ಗವರ್ಮೆಂಟ್ ಚೇಂಜ್.
ಆಮೇಲೆ ಇದ್ರದ್ದು ಟೆರೇನ್ ಹೆಂಗಿದೆ ಅಂದ್ರೆ ಇರಾನದು ವೆರಿ ನ್ಯಾಚುರಲಿ ಪ್ರೊಟೆಕ್ಟೆಡ್ ಸರ್, ನ್ಯಾಚುರಲಿ ಪ್ರೊಟೆಕ್ಟೆಡ್. ಕೆಲವು ಕಡೆ 70 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಬರೀ ಪರ್ವತಗಳಿವೆ, ಕೆಲವು ಕಡೆ ಸಮುದ್ರ. ಸೊ ಈ ತರ ಆಗಿ ಇವ್ರಿಗೆ ಇವ್ ಚಾಕ್ಲೇಟ್ ಕ್ರೀಮ್ ಸೋಲ್ಜರ್ಸ್ ಏನಾರಲ್ಲ ಅಮೆರಿಕನ್ಸ್, ಇದನ್ನ ಫೇಸ್ ಮಾಡೋದಾಗದಿಲ್ಲ ಇವ್ರಿಗೆ. ಅಫ್ಘಾನಲ್ಲೂ ಆಗ್ಲಿಲ್ಲ ಅವ್ರಿಗೆ. ಅಫ್ಘಾನಲ್ಲೂ ಅದು ಸೇಮ್ ಕತೆ, ಅದೇ ತರದ ಕಠಿಣ ಪ್ರದೇಶಗಳು. ನಾವು ಗಲ್ಫ್ ವಾರ್ದಲ್ಲಿ ನೋಡಿದ್ವಲ್ಲ, ಗಲ್ಫ್ ವಾರ್ ಎಲ್ಲಿವರೆಗೆ ಏರ್ ಕ್ರಾಫ್ಟ್ಸ್ 91,000 ಸಾರ್ಟೀಸ್ ಯೂಸ್ ಮಾಡಿದ್ರು ಸದ್ದಾಮ್ ಹುಸೇನ್ ಮೇಲೆ ಅಟ್ಯಾಕ್ ಮಾಡಿದಾಗ 91ದಾಗ. ಯಾವಾಗ ಗ್ರೌಂಡ್ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು ಡೆಸರ್ಟ್ಸ್ ಅಲ್ಲಿ, ದೇವರ್ ಕ್ರೈಂಗ್, ದೇವರ್ ಸಫರಿಂಗ್, ಯಾಕಂದ್ರೆ ದೇ ಆರ್ ಯೂಸ್ ಟು ಕಂಫರ್ಟ್. ಇಲ್ಲಿ ಬಂದು ಏನಂತಂದ್ರೆ ನೀವು ಹೇಳಿದವ್ರಿಗೆಲ್ಲ ಪಿಜ್ಜಾ, ಬರ್ಗರ್, ಕೇಕು ಈ ತರ ಸೋಲ್ಜರ್ಸ್ ಅಂತ ನೀವು ಹೇಳೋದು. ಅಂದ್ರೆ ಎಲ್ಲ ಕಂಫರ್ಟಿಗೆ ಅಡ್ಜಸ್ಟ್ ಆಗದ ಸೋಲ್ಜರ್ಸ್ ಅವರು. ಕಠಿಣ ಪರಿಸ್ಥಿತಿಗಳಿಗೆ ಆಗಲ್ಲ ಅವರು, ಆಗದಿಲ್ಲ ಹವಾಮಾನಗಳಿಗೆ. ಅದು ಈಗ ಇರಾನ್ನ ಇವತ್ತಿನ ಅದಕ್ಕೆ ಅವ್ರಿಗೆ ಅದಕ್ಕೆ ಸಪೋರ್ಟ್ ಮಾಡಕ್ಕೇನೆ ಅವ್ರಿಗೆ ಸೊಫಿಸ್ಟಿಕೇಟೆಡ್ ವೆಪನ್ಸ್ ಇರುತ್ತಲ್ಲ ಸರ್. ವೆಪನ್ ಇರ್ಬೋದು, ನಿನಗೆ ಸೊಫಿಸ್ಟಿಕೇಟೆಡ್ ವೆಪನ್ಸ್ ಬರೋದೇನಪ್ಪ ನಿಮ್ ಪರ್ಸನಲ್ ಪ್ರೊಟೆಕ್ಷನ್. ಏನಪ್ಪ ಅಂದ್ರೆ ನಿಮ್ಕೇನೆ ಇನ್ಫೀರಿಯರ್ ಎನಿಮಿ ಅಂತಂದ್ರೆ ದಿಸ್ ವಿಲ್ ಗಿವ್ ಅಡಿಷನಲ್ ಪ್ರೊಟೆಕ್ಷನ್, ಬುಲೆಟ್ ಪ್ರೂಫ್. ನಿಂತಿದ್ದ ಅಂದ್ರೆ ಇಲ್ಲಿ ನಿಜ ಡೇ ಟು ಡೇ ಲಿವಿಂಗ್ ಏನಿರ್ತದಲ್ಲ, ಡೇ ಟು ಡೇ ಲಿವಿಂಗ್ ಟಫ್ ಟೆರೇನ್, ಅದನ್ನ ಫೇಸ್ ಮಾಡ್ಬೇಕಲ್ಲ. ಈಗ ವರ್ಲ್ಡ್ ವಾರ್ 2ದಲ್ಲಿ ಬರ್ಮಾದಲ್ಲಿ ಪೀಪಲ್ ಡೈಡ್ ಆಫ್ ಮಲೇರಿಯಾ ಮೋರ್ ದನ್ ಬುಲೆಟ್ಸ್. ಆ ತರ ಅಲ್ಲಿ ಟೆರೇನು ಅದಕ್ಕೆ ಅಡ್ಜಸ್ಟ್ ಹಾಕಂದು ಈಗ ಅಫ್ಘಾನಿಸ್ತಾನದಲ್ಲಿ ಅವರು ಬಿಟ್ಟು ಹೋಗ್ಬೇಕಂತಂದ್ರೆ ಅಂದ್ರೆ ಒನ್ ಆಫ್ ದ ರೀಸನ್ ಅಫ್ಘಾನಿಸ್ತಾನದಾಗ ಟೆರೇನ್ ಎಲ್ಲಿವರೆಗಂತ ನೀವು ಇದು ವಾಟ್ ಡಿಡ್ ಯು ಅಚೀವ್. ಸೊ ಇದನ್ನ ಏನಪ್ಪ ಅಂದ್ರೆ ಗ್ರೌಂಡ್, ಈಗ ದೇ ಆರ್ ಸುಪೀರಿಯರ್ ಇನ್ ಅಮೇರಿಕಾ. ಇಟ್ ಕ್ಯಾನ್ ಡಿಸ್ಟ್ರಾಯ್ ಅ ಕಂಟ್ರಿ ಬಟ್ ಇಟ್ ಕೆನಾಟ್ ವಿನ್ ಅ ಕಂಟ್ರಿ. ದಟ್ ಮಚ್ ಐ ಕ್ಯಾನ್ ಟೆಲ್. ನಾಶ ಮಾಡಬಹುದು, ಅಧಿಕಾರ ಮಾಡಕ್ಕಾಗಲ್ಲ ಅಂದ್ರೆ ವಿನ್ ಅಂತಂದ್ರೆ ಈಗ ವಾರ್ ವಿನ್ ಆಯ್ತು ಲೂಸ್ ಆಯ್ತು ಅಂತ ಏನ್ ಹೇಳ್ತಾರಲ್ಲ, ಈಗ ನಾವು 1971 ವಿ ಕ್ಯಾನ್ ಪ್ರೌಡ್ಲಿ ಸೇ ದಟ್ ವಿ ವನ್ ದ ವಾರ್. ಯಾಕಂದ್ರೆ ಅದರ ಮುಖಾಂತರ ಒಂದು ದೇಶನೇ 2 ಭಾಗದಲ್ಲಿ ಆಯ್ತು. ಆ ತರ ಅಮೆರಿಕದಲ್ಲಿ ಈ ಸ್ಟಾಟಿಸ್ಟಿಕ್ಸ್ ಇಲ್ಲ. ವಿಯೆಟ್ನಾಂ ಮಾಡ್ತಾರೆ, ಗೆಲ್ಲಕ್ಕಾಗಲ್ಲ. ದೇ ಕ್ಯಾನ್ ಡಿಸ್ಟ್ರಾಯ್ ಬಟ್ ದೇ ಕೆನಾಟ್ ವಿನ್ ಅ ವಾರ್. ಅಫ್ಘಾನಿಸ್ತಾನ ತಗೋಬಹುದು, ವಿಯೆಟ್ನಾಂ ತಗೋಬಹುದು, ನೀನು ಬೇರೆ ಎಲ್ಲೇ ಹೋಗ್ಲಿ. ಇವರೆಲ್ಲ ಇವ್ರಿಗೆ ಹ್ಯಾಬಿಟ್ ಆಗಿಬಿಟ್ಟದ ಸರ್. 1948 ಇಟಲಿಯಲ್ಲಿ 53 ಫಿಲಿಪೀನ್ಸ್ ಚುನಾವಣೆ ಹಸ್ತಕ್ಷೇಪ ಮಾಡೋದು, 50 ಜಪಾನ್ ನಲ್ಲಿ, 57 ಲೆಬನಾನ್ ಎಲೆಕ್ಷನ್ ನಲ್ಲಿ, 46 ಇಂದ 2000 81 ಚುನಾವಣೆ ಹಸ್ತಕ್ಷೇಪ ಮಾಡಿದೆ ಸರ್ ಅಮೆರಿಕ. 81 ಎಲೆಕ್ಷನ್ಗಳಲ್ಲಿ ಇವ್ರದ್ದು ಮೂಗ್ ತೋರಿಸೋದಲ್ಲ, ಹೋಗಿ ಒಂದ್ ಗಲಭೆ ಎಬ್ಸೋದು, ಇನ್ನೇನೋ ಮಾಡೋದು, ಈ ತರದ ಕೆಲಸನೇ ಬಹಿರಂಗ ರಹಸ್ಯ ಹಸ್ತಕ್ಷೇಪಗಳು ಇದ್ದೇ ಇವೆ ಅಂತ ಚುನಾವಣೆಗಳಲ್ಲಿ. ಡೊನಾಲ್ಡ್ ಲೂ ಅಂತ ಒಬ್ಬರು ಇದ್ದಾರೆ ಅಲ್ಲಿ ಇದರಲ್ಲಿ, ಈಸ್ ಮೆಂಟ್ ಫಾರ್ ರೆಜಿಮ್ ಚೇಂಜ್ ಓನ್ಲಿ. ಈ ಬಾಂಗ್ಲಾದೇಶ ರೀಸೆಂಟ್ ಏನಪ್ಪಾ ಅಂದ್ರೆ ರೆಜಿಮ್ ಚೇಂಜ್ ಬಾಂಗ್ಲಾದೇಶದಲ್ಲಿ ಆಗ್ಬೇಕಂದ್ರೆ ಸಿಐದು ಪಾತ್ರ ಇದೆ. ಸೊ ಇದೆಲ್ಲ ಏನಂತಂದ್ರೆ ಇಡೀ ವರ್ಲ್ಡ್ ನ ಒಂಥರ ಏನಪ್ಪ ಅಂದ್ರೆ ತಮ್ಮದು ಪಪ್ಪೆಟ್ ರೂಲರ್ಸ್ ಇಟ್ಕೊಂಡು ತಾವು ಅಧಿಕಾರ ಮಾಡ್ಬೇಕಂತ ಹೇಳ್ತಾರ. ಬಟ್ ಐ ಥಿಂಕ್ ಇಟ್ ಇಸ್ ಓವರ್ ನೌ. ಯಾಕಂದ್ರೆ ಒಂದು ಇರಾನ್ ಏನಪ್ಪ ಅಂದ್ರೆ ಒಂದು ಆಸ್ ಅ ಬೆಂಚ್ ಮಾರ್ಕ್ ಅಂತ ಒಂದು ತೋರ್ಸದ, ಯು ಬಿ ಸೆಲ್ಫ್ ರಿಲಯಂಟ್. ಈಗ ಏನಂತಂದ್ರೆ ಇವು ಅಮೆರಿಕ ಏನ್ ಹೇಳ್ತದಂತ ಅಮೆರಿಕ ಪಿಟ್ಟು ಮತ್ ಬನೋ, ಯು ಬಿ ಸ್ಟ್ರಾಂಗ್ ದೆನ್ ಓನ್ಲಿ. ಫೈನ್. ಮುಂದಿನ ದಿನಗಳಲ್ಲಿ ಗಿರೀಶ್ ಲಿಂಗಣ್ಣ ಅವರೇ, ಮುಂದಿನ ದಿನಗಳಲ್ಲಿ ಯುದ್ಧದ ಸ್ವರೂಪವೇ ಚೇಂಜ್ ಆಗುತ್ತಾ? 1800 ಕಿಲೋಮೀಟರ್ ದೂರ ಇರಾನ್ಗೂ ಇಸ್ರೇಲ್ಗೂ ಒಂದು ಯುದ್ಧ ನಡೆದು ಹೋಯಿತು. ಮಧ್ಯದಲ್ಲಿ ಎಷ್ಟೋ ದೇಶಗಳು ಬಂದು ಹೋಗ್ತವೆ, ಅವುಗಳ ಮೇಲನೇ ಮಿಸೈಲ್ ಕೂಡ ಹಾರಿರುತ್ತೆ. ಕೆಲವನ್ನ ಇರಾನ್ಗೆ ಸಪೋರ್ಟ್ ಮಾಡುವಂಥವ್ರು ಬೇಕಾದ್ರೂ ಹೊಡೆದು ಹಾಕಿರಬಹುದು, ಕೆಲವನ್ನ ಇನ್ ದ ಮಿಡ್ಲ್. ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡಾಗ ಆಗಲೇ ನಮ್ಮ ವೆಂಕಟೇಶ್ ನಾಯ್ಕ್ ಸರ್ ಹೇಳ್ತಾ ಇದ್ರು, ಕಾಲಾಳುಗಳಿಲ್ಲದೆ, ಕಾಲಾಳುಗಳು ಒಂದು ದೇಶದ ಗಡಿ ಒಳಗಡೆ ನುಗ್ಗದೆ ಯಾವುದೇ ರೆಜಿಮ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತ. ಈಗ ಒಬ್ಬ ಮೂಲಭೂತವಾದಿ ಮನುಷ್ಯ ಕೂತಿದ್ದಾನಲ್ಲಿ, ಖಮೇನಿ ಅಲ್ಲಿದ್ದಾನೆ, ಈತ ರಾಡಿಕಲೈಸೇಷನ್ ನಡೀತಾ ಇದೆ ಅಲ್ಲಿ, 30-40 ವರ್ಷದಿಂದ ಆತ ಜಾಂಡ ಹೊಡ್ಕೊಂಡು ಅಲ್ಲಿ ಕೂತಿದ್ದಾನೆ ಅಂತ ಬಂದಾಗ ಆತನನ್ನೇನೂ ಬದಲಾಯಿಸ್ತೆ, ಆತನ ಆಲೋಚನೆಗಳು ನೀವು ಬದಲಾಯಿಸ್ತೆ, ಆತನ ತತ್ವಗಳನ್ನು ನೀವು ಚೇಂಜ್ ಮಾಡದೆ ಮತ್ತು ಅದೇ ದ್ವೇಷ, ಅದೇ ಶತ್ರುನೇ. ಆದರೆ ಯುದ್ಧದ ಸ್ವರೂಪದಲ್ಲಿ ದೊಡ್ಡ ಬದಲಾವಣೆ ಆಯಿತು. ಮತ್ತು ಹೂ ಎಕ್ಸ್ಪೋಸ್ಡ್ ವಾಟ್ ಅಂತ ಅಂದರೆ we only saw the technology of the Israel, and also the strength of the Iran, what it can do. ನೀವು ಇನ್ನೊಂದು ಕ್ವಶನ್ ಹೇಳ್ತಿದ್ರಿ, ಟ್ರಂಪ್ ಯಾಕೆ ಇದು ಮಾಡಿರ್ಬೋದು ಅಂತ. ನನಗನ್ಸುತ್ತೆ ಪ್ರಾಬಬ್ಲಿ ಸೀಯಿಂಗ್ ದ ಇರಾನ್ಸ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ನಾಳೆ ದಿವಸ ಇವರು ಹೆಚ್ಚು ಕಮ್ಮಿ ಆಯಿಲ್ ವೆಲ್ಸ್ ಕತಾರಲ್ಲಿ ಇದ್ದಿರೋಂಥ, ಬಿಕಾಸ್ ಕತಾರ್ ಇಸ್ ನೆಕ್ಸ್ಟ್ ಟು ದೆಮ್, ಬಾರ್ಡರಿಂಗ್ ದೆಮ್, ಅಲ್ಲೇನಾರ ಡ್ಯಾಮೇಜ್ ಆಯಿತು, ಅಲ್ಲಿರೋ ಆಯಿಲ್ ವೆಲ್ಸ್ ಡ್ಯಾಮೇಜ್ ಆಯಿತು, ಇನ್ಯಾವ್ದಾರು ಅರಾಬಲ್ಲಿರೋ ಆಯಿಲ್ ವೆಲ್ಸ್ ಎಲ್ಲ ಡ್ಯಾಮೇಜ್ ಮಾಡಿದ್ರು. ಸಿ ದೇ ಡೋಂಟ್ ವಾಂಟ್ ಟು ಡೂ ಮೇಜರ್ ಥಿಂಗ್ಸ್, ಓನ್ಲಿ ಸಣ್ಣ ಸಣ್ಣ ಡ್ಯಾಮೇಜ್ಗಳು ಮಾಡ್ಕೊಂಬಂದ್ಬಿಟ್ರೆ ದ ಗ್ಲೋಬಲ್ ಎಕನಾಮಿ ವಿಲ್ ಗೋ ಇನ್ ಟು ಟಾಸ್.
ಅದೊಂದು ಅದೇನಾರ ಶುರುವಾಯಿತು ಅಂದ್ರೆ ಎಲ್ಲ ಟ್ರಂಪ್ ಮೇಲೆ ಗ್ಲೋಬಲ್ ಎಕಾನಮಿ ಬಗ್ಗೆ ನಿಜವಾಗ್ಲೂ ಟ್ರಂಪ್ ಅಷ್ಟೊಂದು ವರಿದ ಮನುಷ್ಯ ಆಗಿದ್ದಿದ್ರೆ ಈ ಟ್ಯಾಕ್ಸ್ ಸಮರ ಸಾರಿದ್ದು ಟ್ಯಾರಿಫ್ ವಾರ್ ಅವನು ಎದುರಿಸ್ತಾ ಇದ್ದ, ಮಾಡ್ಬಿಡ್ತೀನಿ 60 ದಿನ 30 ದಿನ ಅವನು ಎದುರಿಸೋದಷ್ಟೇ ಯಾವಾಗ್ಲೂ. ಓಕೆ, ಈಸ್ ಅ ಬಿಸ್ನೆಸ್ ಮ್ಯಾನ್, ಎದುರಿಸ್ಬಿಟ್ಟು ನಿಮ್ಮನ್ನ ಎಳ್ಕೊಂಬಂದು ಒಂದು ಸ್ಟೇಬಲ್ ಕೂಡ್ಸೋದೇ ಹೊತ್ತು ಈ ತರ ಡಿಸಿಷನ್ ತಗೊಂಡು ಈ ತರ ಮಾಡ್ತಾನೆ ಅಂತ ಯಾರೋ ಅನ್ಕೊಳ್ಳಿಲ್ಲ. ವೆನ್ ಈ ಟುಕ್ ದ ಮೀಟು ಬಾಂಬರ್ ಅಂಡ್ ಡಿಡ್ ಇಟ್ ಮಾಡಿದ್ಮೇಲೆ ನೆತನ್ಯಾಹುಗೂ ಎದುರಿಸ್ತಾ ಅವನು. ಯಾವ ಪ್ರೆಸಿಡೆಂಟ್ ನೆತನ್ಯಾಹು ಡೈರೆಕ್ಟ್ ಆಗಿ ಎದುರಿಸಿರ್ಲಿಲ್ಲ, ಇವನ್ ಎದುರಿಸವನ್ ಎಲ್ಲ ಅಮೆರಿಕನ್ ಪ್ರೆಸಿಡೆಂಟ್ಸ್ಗೂ. ಇಸ್ರೇಲ್ ಪ್ರೈಮ್ ಇವನು ಹೋಗಿ ಎದುರಿಸವನು ಎಲ್ಲರಿಗೂ. ಬಟ್ ಅವನು ಎದುರಿಸಿದ್ ಇವನೇ, ವಾಟ್ ಯು ಆರ್ ಡೂಯಿಂಗ್ ಹಂಗೆ ಹಿಂಗೆ ಅಂತೆಲ್ಲ ಬೈದು ನಿಲ್ಸ್ತೆ ಹೋದ್ರೆ ಇದ್ ಮಾಡಾಕ್ಬಿಡ್ತೀನಿ ಅಂತ ಎದುರಿಸ್ತವನ್ ಮೊಟ್ಟ ಮೊದಲು ಇವನು ಅಮೆರಿಕನ್ ಪ್ರೆಸಿಡೆಂಟ್ ಅಂದ್ರೆ ಟ್ರಂಪೇ. ಓಕೆ, ಸೊ ದಟ್ ಯು ಶುಡ್ ಅಪ್ರಿಶಿಯೇಟ್ ಟ್ರಂಪ್, ಅವನ್ನ ಎದುರಿಸಿದ್ದು. ಸೊ ಈ ವಾಸ್ ವರಿಡ್ ಅಬೌಟ್ ದ ಎಕನಾಮಿ ಆಲ್ಸೋ. ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಇಲ್ದಿದ್ರೆ ಅವನು ಅಷ್ಟು ಈಸಿಯಾಗಿ ಇರಾನಿಗೆ ಬಗ್ತಿರ್ಲಿಲ್ಲ ಅವನು. ಸೊ ದಟ್ ಈಸ್ ವಾಟ್ ಹಸ್ ಬೀನ್ ಆಗಿರ್ಬೋದು ಅಂತ ನನಗನ್ಸುತ್ತೆ. ಸುದರ್ಶನ್ ಸರ್, ಟ್ರಂಪ್ ಏನಾದರೂ ಸಾಧಿಸಿದ್ರ ಸರ್ ಈ ಒಂದು ವಾರಲ್ಲಿ? ಉದ್ಯಮಿ ಸ್ವರೂಪದ ಅಧ್ಯಕ್ಷನ ರೂಪದ ಉದ್ಯಮಿನೋ ಏನಾದರೂ ಕರ್ಕೊಳ್ಳಿ ಟ್ರಂಪ್ ವಿಚಾರದಲ್ಲಿ. ಈ ಟ್ರಂಪ್ ವಿಶ್ವದಲ್ಲಿ ವ್ಯಾಪಾರ ಬಿಸಿನೆಸ್ಸು ನಾನು ಹೇಳ್ದಂಗೆ ನಡಿಬೇಕು, ಎಲ್ಲ ದೇಶಗಳು ನನ್ನ ಆಣತಿ ಪ್ರಕಾರ ಕುಣಿಬೇಕು, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೆದರಿಸಿ, ಬರೀ ಹೆದರ್ಸೋದು ವಾಪಸ್ ಔಟ್ ಹೋಗೋದು, ಇಷ್ಟೇ ಮಾಡ್ಕೊಂಡು ಬರ್ತದ ಟ್ರಂಪ್ ಅಂತ? ಹೌದು ನೋಡಿ, ಈ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಬೆಳಿಗ್ಗೆ ಎದ್ಬಿಡ್ತಾನೆ, ವಾಟ್ ಶುಡ್ ಐ ಸೇ ಟುಡೇ ಟು ಶಾಕ್ ದ ವರ್ಲ್ಡ್. ಅವನು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನೀಟಾಗಿ ಬಿಸ್ನೆಸ್ ಮ್ಯಾನ್ ಎಥಿಕ್ಸ್ ನ ಕಾಪಾಡ್ಕೊಂಡು ಇರಬೇಕು. ಇಫ್ ಹಿ ಮಿಕ್ಸಸ್, ಈಗ ನೋಡಿ ಪಾಕಿಸ್ತಾನದ ಒಬ್ಬ ಜನರಲ್ ನ ಕರೆದು ಅವನಿಗೆ ಬಿರಿಯಾನಿ ತಿನ್ನಿಸ್ತಾನೆ ಅಂದ್ರೆ ಆ ಪಾಕಿಸ್ತಾನದ ಗೃಹ ಮಂತ್ರಿ ಹೊರಗಡೆ ಕುತ್ಕೊಂಡಿದ್ದಾನೆ, ಪಾಕಿಸ್ತಾನದ ಇನ್ನೊಬ್ಬ ಜನರಲ್ ಯಾರೋ ಹೊರಗಡೆ ಕುತ್ಕೊಂಡಿದ್ದಾರೆ, ಇವರಿಬ್ಬರೇ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ವಾಟ್ ಇಸ್ ದ ಮೀನಿಂಗ್? ಈಸ್ ಹಿ ರಿಯಲಿ ಸ್ಟೇಟ್ಸ್ಮನ್? ಐ ಮೀನ್ ಈ ಇತ್ತೀಚೆಗಂತೂ ಅವನು ಯೂಸ್ ಮಾಡೋ ಒಂದು ಭಾಷೆನೆ ಇಟ್ ಈಸ್ ನೋವೇರ್ ಕ್ಲೋಸ್ ಟು ಎನಿ ಸ್ಟೇಟ್ಸ್ಮನ್. ಫರ್ಗೆಟ್ ಅಬೌಟ್ ಬೀಯಿಂಗ್ ಬಿಗ್ಗೆಸ್ಟ್ ಎಕಾನಮಿ. ಆದ್ರಿಂದ ಈಗ ಅನುಮಾನ ಬರ್ತಿರೋದು ಯಾಕೆ ಅಂದ್ರೆ ಇವನ ನಡವಳಿಕೆ ಬಗ್ಗೆ, ಇವನ್ ಏನ್ ಮಾಡೋ ಕೊಟ್ಟಿದ್ದಾನೆ, ವಾಟ್ ಇಸ್ ದ ಏಮ್ ಆಫ್ ದಿಸ್ ಪರ್ಸನ್? ಈಗ ನೀವೇ ಹೇಳಿದಾಗೆ ಒಂದು ಯುದ್ಧ ಅಂದ್ರೆ ಅದರ ಸ್ವರೂಪ ನಾವೇನು ಸಾಂಪ್ರದಾಯಿಕವಾಗಿ ವಾರ್ಫೇರ್ ಅಂತ ನಾವು ಮಿಲಿಟರಿ ಕಾಲೇಜ್ಗಳಲ್ಲಿ ಓದ್ಕೊಂಡಿರ್ತೀವಿ, ಕಲ್ತ್ಕೊಂಡಿರ್ತೀವಿ, ಅದ್ರ ಸ್ವರೂಪ ಚೇಂಜ್ ಆಗ್ತಾ ಇದೆ. ಈಗ ನಾಟ್ ನೆಸೆಸರಿ ದಟ್ ದ ಬಿಗ್ಗೆಸ್ಟ್ ವಾರ್ ವೇಜಿಂಗ್ ಕಂಟ್ರಿ ಇಸ್ ಗೋಯಿಂಗ್ ಟು ವಿನ್ ದ ವಾರ್. ಟ್ರಂಪ್ ಇನ್ನೊಂದೇನು ಅಂದ್ರೆ he wants to keep the world at unrest so that he sells all war machinery to various countries. ಅದರಿಂದಾಗಿ ಈ ಒಂದು ವಾರ್ ಬಟ್ ನೋಡಿ, ನಮ್ಮ ಆಪರೇಷನ್ ಸಿಂಧೂರ್ನಲ್ಲಿ ನಾವೇನು ಪ್ರೂವ್ ಮಾಡಿದ್ವಿ ಅಂದ್ರೆ there is no more boots on ground is required to win a war. It is either through air warfare or missiles. Even if you are very ಯುದ್ಧ ವಿಮಾನಗಳನ್ನ ಯೂಸ್ ಮಾಡ್ಕೊಂಡ್ರು ಸ್ಟ್ಯಾಂಡ್ ಆಫ್ ಮಿಸೈಲ್ಸ್ ನಮ್ಮ ಅಮೃತ್ಸರ್ ಮೇಲೆ ಇಟ್ಕೊಂಡು ನೋಡಿ, ಆಪರೇಷನ್ ಸಿಂಧೂರ್ನಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಹೆಂಗ್ ಸ್ಥಾಪನೆ ಆಯ್ತು ಅಂದ್ರೆ ನಮ್ಮ ಗಡಿಯಲ್ಲೇ ಇದ್ದುಕೊಂಡು 315 ಕಿಲೋಮೀಟರ್ ದೂರದ ಏವ್ಯಾಕ್ಸ್ ಹೊಡೆದಾಕಿದ್ವಿ. ದಟ್ ಈಸ್ ಅ ವರ್ಲ್ಡ್ ರೆಕಾರ್ಡ್ ಆಸ್ ಆಫ್ ಟುಡೇ. ಸೊ ಇದು ಸ್ಟ್ಯಾಂಡ್ ಆಫ್ ವಾರ್ಫೇರ್. ನಾವು ಯು ಡೋಂಟ್ ಹ್ಯಾವ್ ಟು ಪುಟ್ ದ ಬೂಟ್ಸ್ ಆನ್ ಗ್ರೌಂಡ್ to regime change or you don't have to enter. ಪಾಕಿಸ್ತಾನದಲ್ಲಿ ಅಣುಬಾಂಬ್ ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೂ ಬೀಟು ಕಳಿಸ್ತಾರ ಟ್ರಂಪ್ ಅಂತ? ಪಾಕಿಸ್ತಾನದ ಅಣುಬಾಂಬ್ ಇದೆ, ಬೀಟು ಕಳಿಸ್ತಾರ ಟ್ರಂಪ್, ನಮಗೂ ಅಪಾಯ ಇದೆ, ಭಾರತ ಕೇಳಿದ್ರೆ ಕಳಿಸ್ಕೊಡ್ತಾರ ಅಂತ? ಅಲ್ಲ, ಅವನಿಗೆ ಕರ್ಕೊಂಡೋಗಿ ಬಿರಿಯಾನಿ ತಿನ್ಸಿದ್ದಾರೆ, ಅವ್ರಿಗೆ ಯಾಕೆ ಬಿಟ್ಟು ಕಳಿಸ್ತಾರೆ? ನಾವು ಮಾಡಿರೋ ಡ್ಯಾಮೇಜ್ ಪಾಕಿಸ್ತಾನ ದೂರ ಆಯ್ತು, ನಾರ್ತ್ ಕೊರಿಯಾ. ನಾವು ಮಾಡಿರೋ ನೂರ್ ಖಾನ್ ಬೇಸ್ ಅಲ್ಲಿ ಜಕೋಕಾಬಾದ್ ನಲ್ಲಿ ಮಾಡಿರೋ ಡ್ಯಾಮೇಜ್ಗೆ ಅವನಿಗೆ ದೊಡ್ಡ ಶಾಕ್ ಹೊಡೆದ್ಬಿಟ್ಟಿದೆ. ಸೊ ನಾಟ್ ದಟ್ ವಿ ನ್ಯೂ ವಾಟ್ ವಾಸ್ ದೇರ್ ಅಂಡರ್ ಗ್ರೌಂಡ್, ಬಟ್ ಅಂತೂ ಡ್ಯಾಮೇಜ್ ಆಗಿದೆ, ಅದರಿಂದ ಈಸ್ ಅನ್ಹಿಂಜ್ಡ್. ಫೈನ್, ಥ್ಯಾಂಕ್ ಯು ಸುದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ್ ಸರ್, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಸರ್. ನೋಡೋಣ, ಈ ಒಂದು ಯುದ್ಧ ಅನೇಕರದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರಬಹುದು, ಮಾಡದೇ ಇರಬಹುದು.
ಯಾರೋ ಎಕ್ಸ್ಪೋಸ್ ಆಗಿಬಿಡ್ತಾರೆ ಅಂತ ಇರಬಹುದು, ಯಾವುದೋ ಅಧಿಕಾರವೇ ಹೊರಟು ಹೋಗಿ ಇನ್ಯಾವುದೋ ಹೊಸ ರೆಜಿಮ್ ಬರುತ್ತೆ ಅಂತ ಭಾವಿಸಿದ್ದಿರಬೇಕು. ಇದು ಯಾವುದೂ ಆಗದೆ ಹಾವು ಸಾಯದೆ ಕೋಲು ಮುರಿಯದಂಥ ಹಂತದಲ್ಲಿ ಯುದ್ಧ ನಿಂತಿದೆ. ಇದು ಕದನ ವಿರಾಮವಷ್ಟೇ, ಆದರೆ ಇದರಲ್ಲಿ ಶಾಂತಿ ಇನ್ನೂ ಕೂಡ ನೆಲೆಸಿಲ್ಲ. ಯಾವತ್ತಿಗೆ ಬೇಕಾದರೂ ಈ ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ಮತ್ತೆ ಬೆಂಕಿ ಉಂಡೆಗಳಾಗಿ ಉರುಳಬಹುದು. ಆ ಒಂದು ಕಾಶನಲ್ಲಿ ಜಗತ್ತಿರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.